ಹಲೋ ಚಿಲ್ಡ್ರನ್ಸ್, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಿಲ್ಡ್ರನ್ಸ್, ಈ ಒಂದು ಸೆಷನ್ನಲ್ಲಿ ಈ ವಿಡಿಯೋದಲ್ಲಿ ನಾನು ಒಂದು ಚಾಪ್ಟರನ್ನು ಚೂಸ್ ಮಾಡಿದ್ದೀನಿ. ಅದೇ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಫಸ್ಟ್ ನಾವೇನು ಮಾಡೋಣ ಅಂತಂದರೆ, ಫಸ್ಟ್ ನಾನು ನಿಮ್ಗಳಿಗೆ ಎಲ್ಲ ಫಾರ್ಮುಲಾಸ್ಗಳನ್ನು ರೀಕಾಲ್ ಮಾಡಿಸ್ಕೊಡ್ತೀನಿ. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ರೀಕಾಲ್ ಮಾಡಿಸ್ಕೊಂಡ್ಮೇಲೆ ಪ್ರತಿಯೊಂದು ಫಾರ್ಮುಲಾಸ್ ವೈಸು ಆ ಫಾರ್ಮುಲಾಸ್ ಬೇಸ್ ಮೇಲೆ ಬರುವಂತಹ ಎಲ್ಲ MCQ ಕ್ವಶನ್ಸ್, ಇಂಪಾರ್ಟೆಂಟ್ MCQ ಕ್ವಶನ್ಸ್ಗಳನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ವಿತ್ ದ ಕೀ ಆನ್ಸರ್ಸ್, ವಿತ್ ದ ಸೊಲ್ಯೂಷನ್ಸ್ ಕೂಡ ನಾನು ನಿಮಗೆ ಮಾಡಿಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಅಂತಂದರೆ, ಮೊದಲನೇದಾಗಿ ಯಾವ್ಯಾವ ಫಾರ್ಮುಲಾಸ್ ನಮಗೆ ಬೇಕು, ಯಾವುದೇದಿದೆ, ಇದು ಎಲ್ಲವನ್ನು ನಾವು ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋದಾದರೆ ನೋಡಿ, ಫಸ್ಟ್ ಫಾರ್ಮುಲಾ ನಮಗೆ ಬೇಕಾಗಿರುವಂಥದ್ದು ಕಾಮನ್ ಡಿಫ್ರೆನ್ಸ್ದು. ಸೊ ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ ಗೊತ್ತು ಏನು, A2 - A1 = A3 - A2. ಸೊ ಇದು ತಲೆಯಲ್ಲಿ ಇಟ್ಕೊಂಡಿರಿ. ವೇರ್ A1 A2 A3 ಅಂದರೆ ನಿಮಗೆ ಗೊತ್ತು, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಇನ್ನು ನಮಗೆ ಬೇಕಾಗಿರುವಂಥದ್ದು 3 ಟರ್ಮ್ಸ್ ಆಫ್ ದ AP. ಸೊ A, A + D, A + 2D. ಓಕೆ, ಸೊ ಇದು ನೆಕ್ಸ್ಟ್ ನಮಗೆ ಫಾರ್ಮುಲಾ ಬೇಕಾಗಿರುವಂಥದ್ದು. ನೆಕ್ಸ್ಟು ಅದೇ ತರಹ ಏನು ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ ಬರೆದ್ರೆ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಫಾರ್ಮುಲಾವನ್ನು ಬರೀಬೋದು. ಅದೇ AP - AQ / P - Q. ಇದು ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಬರುತ್ತೆ, ಅದರಲ್ಲಿ ನೀವು ಡೈರೆಕ್ಟಾಗಿ ಕಾಮನ್ ಡಿಫ್ರೆನ್ಸ್ ಕೇಳಿದ್ರೆ ನಾವು ಯೂಸ್ ಮಾಡಬೇಕಾದ ಫಾರ್ಮುಲಾ ಇದು. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನು ಅನ್ನೋಂಥದ್ದು. ಓಕೆ, ನೆಕ್ಸ್ಟು SN ಬೇಸ್ ಮೇಲೆ ಹೋಗೋದಾದರೆ, ಈಗ ಸಮ್ ಆಫ್ ದ AP ಟರ್ಮ್ ಅಂತಂದರೆ SN = n/2 × 2A + n - 1 × D. correct? When the last term they have given means the formula can be written in the form of SN = n/2 × A + AN. ಸೊ ಇದು SN ಫೈಂಡ್ ಔಟ್ ಮಾಡೋ ಫಾರ್ಮುಲಾ. ಇಲ್ಲಿ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು AN ಮತ್ತು SN ಅಲ್ಲಿ. ನಾವು AN ಅಲ್ಲಿ ನಿಮಗೆ A1 ಅಂತಂದರೆ ನಥಿಂಗ್ ಬಟ್ A1 ಅಂತಂದರೆ ಫಸ್ಟ್ ಟರ್ಮ, ಹಾಗೆ S1 ಅಂತಂದ್ರೂ ಕೂಡ ಸೇಮೇ ಫಸ್ಟ್ ಟರ್ಮೇ. ಸೊ ನಥಿಂಗ್ ಬಟ್ A ಅಂದರೂ ಒಂದೇ, ನಥಿಂಗ್ ಬಟ್ ಇಟ್ ಇಸ್ ಕಾಲ್ಡ್ ಆಸ್ ಫಸ್ಟ್ ಟರ್ಮ್. ಆದರೆ ವಾಟ್ ಈಸ್ ಮೆಂಟ್ ಬೈ S2 ಅಂತಂದರೆ ದ ಫಸ್ಟ್ ಟರ್ಮ್ ಆ್ಯಂಡ್ ದ ಸೆಕೆಂಡ್ ಟರ್ಮ್ನ ಆ್ಯಡ್ ಮಾಡಿದ್ರೆ ನಿಮಗೆ ಸಿಗುವಂಥದ್ದು ಸೆಕೆಂಡ್ ಟರ್ಮ್, ಸಮ್ ಆಫ್ ದ ಸೆಕೆಂಡ್ ಟರ್ಮ್. ಇದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹಾಗೆಯೇ ಇಫ್ ಸಪೋಸ್ ನಾವು ಬರೆಯೋದಾದರೆ S3 ನೋಡ್ಬೋದು. S3 ಅಂತಂದರೆ A1 + A2 + A3. ನೋಡಿ, ಇದು ಎಲ್ಲಾದರೂ ಈಗ ಹೇಳ್ತಾರೋ ಫಾರ್ಮುಲಾಸ್ ಎಲ್ಲಾದರೂ ಒಂದು ಕಡೆ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಾಗೆ ಅದನ್ನು ಯೋಚನೆ ಮಾಡ್ಕೊಳ್ಳಿ ನೀವು. ಓಕೆ, ಸೊ ಇನ್ನು ನೆಕ್ಸ್ಟ್ ಫಾರ್ಮುಲಾವನ್ನು ನೋಡೋದಾದರೆ ಸಿಂಪಲ್, ಇದು ಒಂದು ಇದನ್ನು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡಿದ್ದು ಸ್ವಲ್ಪ, ಯಾಕೆ ಅಂತ ಅನ್ನೋದನ್ನು ಹೇಳ್ತೀನಿ. ಸೊ L + n - 1 × D. ಇದು ಯಾವಾಗ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಚಿಲ್ಡ್ರನ್ಸ್. ಈ ಒಂದು ಫಾರ್ಮುಲಾವನ್ನು ತಿಳ್ಕೊಂಡಿರಿ. ಈಗ ನಾನು ಬರ್ಸ್ತಾ ಇರೋ ಎಲ್ಲ ಫಾರ್ಮುಲಾಸ್ನ ಒಂದು ಸೈಡ್ ಬರ್ತಿಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಅನ್ನೋವಂಥದ್ದು. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ನಿಮಗೆ ಫಾರ್ಮುಲಾ ಸಿಗುವಂಥದ್ದು n × n + 1 / 2. ಇದು ಯಾವಾಗ ಯೂಸ್ ಮಾಡಬೇಕು ಅನ್ನೋಂಥದ್ದು ಕೂಡ ನಾನು ಹೇಳ್ಕೊಡ್ತೀನಿ. ಇಷ್ಟು ಫಾರ್ಮುಲಾಸ್ಗಳು ನೀವು ತಿಳ್ಕೊಬೇಕಾಗಿರೋಂಥದ್ದು. ಆ್ಯಂಡ್ ಇನ್ನೊಂದು ಫಾರ್ಮುಲಾಸ್ ತಿಳ್ಕೊಬೇಕು ನೀವು. ಅದೇ A5 ಅಂತ ಕೇಳಿದಾಗ ವಾಟ್ ಇಸ್ ದ ಫಾರ್ಮುಲಾ to find the A5 when they have given the sum. So S5 - S4. ಇದನ್ನು ಹಾಗೆ ತಲೆ ಇಟ್ಕೊಂಡಿರಿ. ಇಫ್ ಸಪೋಸ್ A5ನ ಕೇಳಿದ್ರೆ S5 - S4. ಇಫ್ ಸಪೋಸ್ ಅವ್ರು ಏನಾರು ಅಕಸ್ಮಾತ್ ಸಮ್ ಆಫ್ ದ AP ಕಂಡೀಷನ್ ಕೊಟ್ಟು A10ನ ಕೇಳಿದ್ರೆ ಫಾರ್ಮುಲಾ ವಿಲ್ ಬಿ S10 - S9. ಸೊ ಇನ್ನೊಂದು ಬರಿತೀನಿ ನಿಮ್ಮ ಎಕ್ಸಾಂಪಲ್ ಅಥವಾ ನಿಮಗೆ ಅರ್ಥ ಆಗೋಕ್ಕೋಸ್ಕರ ಇನ್ನೊಂದು ಬರಿತೀನಿ. A15 ಕೇಳಿದ್ರೆ ಸಿಂಪಲ್ S15 - S14. ಸೊ ಇಷ್ಟು ಫಾರ್ಮುಲಾಸ್ಗಳು ನಿಮಗೆ ಮೊದಲನೇದಾಗಿ ತಿಳ್ಕೊಬೇಕಿರೋದು. ಇಷ್ಟು ಫಾರ್ಮುಲಾಸ್ ಇಟ್ಕೊಂಡಿರಿ. ಈಗ ಇದ್ರ ಬೇಸ್ ಮೇಲೆ ಎಲ್ಲ ಬೇಸ್ ಮೇಲೆ ಒಂದೊಂದು ಪ್ರಾಬ್ಲಮ್ಸ್ಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ಈಗ ಕ್ವಶನ್ಸ್ಗಳನ್ನ ನಾನು ನೋಡ್ಕೊಂಡು ಹೋಗೋದಾದರೆ ನೋಡಿ, ನಾನು ಏನೇ ಕ್ವಶನ್ಸ್ ತೊಗೊಂಡಿದ್ರು, ನಾನು ಏನು ಫಾರ್ಮುಲಾಸ್ ಹೇಳಿದ್ದೀನಿ ಅದ್ರ ಬೇಸ್ ಮೇಲೆ MCQ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಅಲ್ಲಿಗೆ ಫಾರ್ಮುಲಾಸ್ ಕಲ್ತಂಗೂ ಆಗುತ್ತೆ, ಜೊತೆಗೆ ನಿಮಗೆ ಆ AP ಚಾಪ್ಟರ್ನ ಎಲ್ಲ ಫಾರ್ಮುಲಾಸ್ ಮೇಲಿನ MCQ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಕ್ವಶನ್ ನೋಡೋಣ. ಸಮ್ ಆಫ್ ದ 15 ಮಲ್ಟಿಪಲ್ಸ್ ಆಫ್ 8. ಈ ಥರ ಒಂದು ಕ್ವಶನ್ಸ್ ನಿಮಗೆ ಇರುತ್ತೆ ಚಿಲ್ಡ್ರನ್ಸ್. ಸೊ ಈ ರೀತಿ ಇದ್ದಾಗ ಸಮ್ ಆಫ್ ದ 15 ಮಲ್ಟಿಪಲ್ಸ್ ಆಫ್ 8 ಅಂದಾಗ ನೀವು SN ಫಾರ್ಮುಲಾ ಯೂಸ್ ಮಾಡಬೇಕು. ನಾನು ಅದ್ರ ಬದಲು ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ, ಅದನ್ನು ಯೂಸ್ ಮಾಡ್ಬೋದು. ಈಗ ಕ್ವಶನ್ ಏನಿದೆ ಅಂದರೆ, ಸಮ್ ಆಫ್ ದ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8ಇಂದ ಮಲ್ಟಿಪಲ್ ಆಗುವಂತಹ ಫಸ್ಟ್ 15 ಮಲ್ಟಿಪಲ್ಸ್ನ ಆ್ಯಡ್ ಮಾಡಿ ಆನ್ಸರ್ ಎಷ್ಟು ಅಂತ ನೀವು ಹೇಳಬೇಕು. ಸೊ ಹಾಗಾದರೆ 8ಇಂದ ಮಲ್ಟಿಪಲ್ ಆಗೋ ನಂಬರ್ ಯಾವುದೇ ಅದು, ಫಸ್ಟ್ ಒನ್ 8, ನೆಕ್ಸ್ಟು 16, 24 ... ಎಷ್ಟುವರೆಗಂತೆ 15 ಮಲ್ಟಿಪಲ್ಸ್. ಸೊ 15 ಮಲ್ಟಿಪಲ್ಸ್ 15th ಟರ್ಮ್ ಹೆಂಗೆ ಕಂಡುಹಿಡಿತೀರಾ? ಜಸ್ಟ್ ಮಲ್ಟಿಪಲ್ 15 × 8. ಸೊ 15 8s
ಇಟ್ಸ್ 120. ಕರೆಕ್ಟಾ? ಸೊ ಇಷ್ಟು ನಂಬರ್ಗಳನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದು ನೀವು ಐಡೆಂಟಿಫೈ ಮಾಡಬೇಕು. ಸೊ ಇದನ್ನು ನಾನು ಹೇಳ್ದಂಗೆ ಎಸ್ ಎನ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಆದರೆ ನಾನು ಹೇಳ್ಕೊಡ್ತೀನಿ ಫಾರ್ಮುಲಾ ಏನದು ಅಂದರೆ, ಸೊ ಎನ್ ಇಂಟು ಎನ್ ಪ್ಲಸ್ 1/2 ಈ ಫಾರ್ಮುಲಾ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅನ್ನೋದನ್ನ ಹೇಳ್ತೀನಿ. ಈಗ ಈ ಒಂದು ಬರ್ಕೊಂಡಿರುವ ಡೇಟಾದಲ್ಲಿ ಎಲ್ಲ ನಂಬರ್ಸ್ಗಳು 8ಇಂದ ಮಲ್ಟಿಪಲ್ ಆಗೋದ್ರಿಂದ ನಾನು 8ಅನ್ನು ಕಾಮನ್ ತೆಗೆದುಬಿಡ್ತೀನಿ. ಸೊ ಹಾಗಾದರೆ ಇನ್ನು ಉಳಿದಿರೋದು 1, ಯಾಕೆಂದರೆ 8 1s 8, 8 2s 3s, ಹಾಗೆ ಹೋದರೆ ಡಾಟ್ 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 ಏನಿಷ್ಟ ಆಗುತ್ತೆ ನಿಮಗೆ 120 ಅಂದರೆ 15th ಟರ್ಮ್ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಈ 15th ಏನಿದೆ ಅದನ್ನು ಎನ್ ಅಂತ ತೊಗೋಬೇಕು. ಹಾಗಾದ್ರೆ ಎನ್ ವ್ಯಾಲ್ಯೂ ಎಷ್ಟು ಇಲ್ಲಿ 15. ಇಷ್ಟೇ ನೀವು ಮಾಡಬೇಕಾದ್ರೆ 8 ಕಾಮನ್ ತೆಗೆದೆ 1 + 2 + 3 ಪ್ಲಸ್ ಡಾಟ್ 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 ಎಷ್ಟಾಯಿತು ಅಪ್ ಟು 120. 120 ಅಂದರೆ ಎಷ್ಟನೇ ಟರ್ಮ್ ಅದು 15th ಟರ್ಮ್ ಇಲ್ಲಿ ಬಿಕಮ್ 120. ಹಾಗಾದ್ರೆ ಎನ್ ವ್ಯಾಲ್ಯೂ ಎಷ್ಟಾಯಿತು 15. ಸೊ ಈ ಪಾಯಿಂಟ್ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಎನ್ ವ್ಯಾಲ್ಯೂನ ಲಾಸ್ಟ್ ಏನಿದೆ ಅದನ್ನು ತೊಗೋಬೇಕು. ಕ್ಲಿಯರ್ ಆಯಿತು. ಈಗ ನಮಗೆ 8 ಕಾಮನ್ ತೆಗೆದಿರೋದ್ರಿಂದ ಫಾರ್ಮುಲಾ ಜೊತೆಗೆ 8ನ ಮಿಕ್ಸಪ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ಎನ್ ಇಂಟು ಎನ್ ಪ್ಲಸ್ 1/2. ದಿಸ್ ಇಸ್ ದ ಫಾರ್ಮುಲಾ, ರೈಟ್? ಸೊ ಈಗ 8ಅನ್ನು ಕಾಮನ್ ತೆಗೆದಿರೋದನ್ನ ಮಲ್ಟಿಪಲ್ ಮಾಡಿರೋನ ಹಾಗೆ ಇಟ್ಕೊಳ್ಳಿ. ಯಾಕೆ ಯಾವುದೇ ಬೇರೆ ಪ್ರಾಬ್ಲಮ್ ಆದರೂ ಅಷ್ಟೇ ಯಾವ ನಂಬರಿಂದ ತೆಗೆದಿರ್ತೀರೋ ಕಾಮನ್ನು ಆ ನಂಬರ್ನ ಫಾರ್ಮುಲಾ ಹಿಂದೆ ಮಲ್ಟಿಪಲ್ ಮಾಡಿ ಇಟ್ಕೊಳ್ಳಿ. ಈಗ ಎನ್ ವ್ಯಾಲ್ಯೂ ನಿಮ್ಗೆ ಗೊತ್ತು. ಎನ್ ವ್ಯಾಲ್ಯೂ ನಮ್ಗೆ ಯಾವುದು ಏನು ಗೊತ್ತಿದೆ ನಮಗೆ ಎನ್ ವ್ಯಾಲ್ಯೂಸ್ 15. ಸೊ ಅಪ್ಲೈ ಮಾಡೋದಾದರೆ ನೋಡಿ, ದಟ್ ವಿಲ್ ಬಿ ಈಕ್ವಲ್ಸ್ ಟು ಎನ್ ಇಂಟು 15 ಪ್ಲಸ್ 1 ಡಿವೈಡೆಡ್ ಬೈ 2 ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡೋದಾದರೆ 8 ಇಂಟು 15 ಪ್ಲಸ್ 1 is 16 ಡಿವೈಡೆಡ್ ಬೈ 2ನಾ. ಓಕೆ, ನಾವು 2 1s 2 4s ಇನ್ನು ಉಳಿದಿರೋದೇನು 4 ಇಂಟು 15 ಇಂಟು 16. ಓಕೆ, 15 ಇಂಟು 16. ಸೊ ಇಷ್ಟನ್ನ ಮಲ್ಟಿಪಲ್ ಮಾಡಿ ಇಲ್ಲಿ ಗೆಟ್ ದ ಆನ್ಸರ್. ಎಸ್ ಎನ್ ಮಾಡೋದು ಬದಲು, ಆದರೆ ಎಸ್ ಎನ್ ಥರನೇ ಅಂದ್ರೂ ಸ್ಟೆಪ್ ಬೈ ಸ್ಟೆಪ್ ನೀವು ಬೇಗ ಇನ್ನೂ ಸ್ವಲ್ಪ ಬೇಗ ಮಾಡಬಹುದು ಅನ್ನೋಂಥದ್ದು ಚಿಕ್ಕ ನಂಬರ್ ಕೊಟ್ಟರೆ. ಹಾಗಾದರೆ ಇಷ್ಟನ್ನು ಮಲ್ಟಿಪಲ್ ಮಾಡಿದ್ರೆ ನಿಮಗೆ ಸಿಗುವಂತಹ ಆನ್ಸರ್ ಎಷ್ಟು ಅಂತಂದರೆ ಇಟ್ಸ್ 960. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ ಇಟ್ಕೊಂಡು ನೀವು ಆನ್ಸರ್ನ ಶೇಡ್ ಮಾಡಬೇಕು. ಓಕೆ, ಸೊ ಇಷ್ಟು ನೀವು ಮಾಡುವಂತಹ ಒಂದು ಮೆಥಡ್ ಫಸ್ಟ್ ಕ್ವಶನ್ದು. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ nth ಟರ್ಮ್ ಆಫ್ ಎನ್ ಎ ಪಿ ಇಸ್ ಗಿವನ್ ಬೈ ಅಂದರೆ ಎನ್ ಈಕ್ವಲ್ಸ್ 3 + 4n ಕೊಟ್ಟಿದ್ದಾನೆ. ಅದರಲ್ಲಿ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಇದು ಈಸಿ ಇದೆ ಅಂದ್ಕೊಳ್ತೀನಿ. ಸೊ ನೀವೇ ಮಾಡ್ತೀರಾ ಅಂದ್ಕೊಳ್ತೀನಿ, ಹೇಳ್ಕೊಟ್ಬಿಡ್ತೀನಿ. ಸೊ ನೀವೇ ಫೈಂಡ್ ಔಟ್ ಮಾಡಿ. ಎನ್ ಈಕ್ವಲ್ಸ್ 3 + 4n ಅವ್ರು ಕೊಟ್ಟಿದ್ದಾರಾ? ಇಲ್ಲಿ ಕಾಮನ್ ಡಿಫ್ರೆನ್ಸ್ ಕೇಳಿದ್ದಾರೆ, ಸಾಮಾನ್ಯ ವ್ಯತ್ಯಾಸ. ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ ಏನಪ್ಪ? a2 - a1 ಈಕ್ವಲ್ಸ್ ಟು a3 - a2. ಅದು ಒಂದು ಫೈಂಡ್ ಔಟ್ ಮಾಡಿ ಸಾಕು, ಇನ್ನೇನು ಬೇಡ. ಇಷ್ಟು ಮಾತ್ರ ಫೈಂಡ್ ಔಟ್ ಮಾಡಿ ಸಾಕು. a2 - a1 ಫೈಂಡ್ ಔಟ್ ಮಾಡಿ. ಹಾಗಾದರೆ ನಿಮಗೆ a2 ಬೇಕು, a1 ಬೇಕು. ಸೊ ನೀವೇನು ಮಾಡಿ, ಕೊಟ್ಟಿರೋ ಕಂಡೀಷನ್ ಏನಿದೆ 3 + 4n ಫಸ್ಟು a1ನ ಕೊಡಿ. ಅಂದರೆ ಎನ್ ವ್ಯಾಲ್ಯೂ ಎಷ್ಟಾಯಿತು 1 ಆಯಿತಾ? ಓಕೆ, ಹಾಗಾದ್ರೆ ಮಾಡ್ಬೋದಾ? ನಾವು ಹಾಗಾದ್ರೆ ಮಾಡೇ ಬೇಡ. ಓಕೆ, 3 ಇಂಟು 4 1s 4. ಸೊ 3 + 4 is 7. ಕ್ಲಿಯರಾ? ನೆಕ್ಸ್ಟ್ a2 ಮಾಡಿ. a2 ಮಾಡಿದ್ರೆ 3 + 4 2s 8. 8 + 3 is 11. ಹಾಗಾದ್ರೆ 11ಅಲ್ಲಿ 7 ಹೋದರೆ ಎಷ್ಟು? ಸೊ 11ಅಲ್ಲಿ 7 ಹೋದರೆ 4. ಹಾಗಾದರೆ ಸಿ ಆಪ್ಷನ್ ಈಸ್ ರೈಟ್. ಸಿಂಪಲ್. ಕ್ಲಿಯರ್? ಸೊ ಈ ರೀತಿಯಾಗಿ ಮಾಡಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ 10th ಟರ್ಮ್ ಆಫ್ ದ ಎಂಡ್ ಆಫ್ ದ ಎ ಪಿ 4, 9, 14 ಡಾಟ್ 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 254. ನೋಡಿ, ಇಲ್ಲಿ ಕೇಳಿರೋದೇನು ಅಂದರೆ 10th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ 10ನೇ ಪದನ ಕಂಡುಹಿಡಿಯಬೇಕು. ಆದರೆ ಎಲ್ಲಿಂದ? ಕಡೆಯಿಂದ ಫೈಂಡ್ ಔಟ್ ಮಾಡ್ಕೊಬರಬೇಕು. ಹಾಗಾದ್ರೆ ಕಡೆಯಿಂದ ಫೈಂಡ್ ಔಟ್ ಮಾಡ್ಕೊಬರಬೇಕು ಅಂತಂದಾಗ ನೀವು ಏನು ಮಾಡಬೇಕು? ಅದಕ್ಕೆ ನಾನೊಂದು ಫಾರ್ಮುಲಾವನ್ನು ಕೊಟ್ಟಿದ್ದೆ ನಿಮಗೆ ಅಲ್ಲೇ. ಅದು ಯಾವಾಗ, ಅದು ಯಾವುದು, ಅದು ಯಾವಾಗ ಯೂಸ್ ಮಾಡಬೇಕು ಅನ್ನೋಂಥದ್ದು ಈಗ ಗೊತ್ತಾಗುತ್ತೆ. ನೋಡಿ, ಈ ಥರ ಕ್ವಶನ್ ಬಂದಾಗ ಲಾಸ್ಟಿಂದ ಒಂದು 4th ಟರ್ಮು, ಅದು ಎಷ್ಟು ಟರ್ಮ್ 10ನೇ ಪದನೋ ಕೇಳಿದ್ರೆ ಆಗ ನೀವೇನು ಮಾಡಿ, ಈ ಫಾರ್ಮುಲಾ ಯೂಸ್ ಮಾಡಿ. L + n - 1 ಇಂಟು ಡಿ ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಇನ್ನೊಮ್ಮೆ ಬರಿತೀನಿ ನೋಡಿ. ಸೊ L, ಓಕೆ ವೆಯ್ಟ್ ಮಿನಿಟ್, L + n - 1 ಇಂಟು ಡಿ. ಸೊ ಹಾಗಾದರೆ ಇದರಲ್ಲಿ ಎಲ್ ಅಂದರೆ ಲಾಸ್ಟ್ ಟರ್ಮ್. ಹಾಗಾದ್ರೆ ಎಲ್ ಎಷ್ಟು 254. ಅದನ್ನು ವ್ಯಾಲ್ಯೂ ಬರ್ಕೊಳ್ತೀನಿ. ಸೊ 254 ಪ್ಲಸ್ ಎನ್ ಅಂದರೆ ಎಷ್ಟು 10th ಟರ್ಮ್. ಸೊ ದೇರ್ಫೋರ್ 10 - 1 ಇಂಟು ಡಿ. ಡಿ ಅಂದರೆ ಎಷ್ಟು 9ಅಲ್ಲಿ 4 ಹೋದರೆ 5 ಆದರೆ, ಸೊ ಲಾಸ್ಟಿಂದ 10th ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರಿಂದ ಇಟ್ ವಿಲ್ ಬಿ -5. ಈಗ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ 254 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 10ನಲ್ಲಿ 1 ಹೋದರೆ 9,
ಇಂಟು 5. ಓಕೆ, ಹಾಗಾದರೆ ಇನ್ನು ಉಳಿದಿರೋಂಥದ್ದು ಎಷ್ಟು ಅಂತಂದರೆ ನೋಡಿ, ಸೊ 254, ಸೊ ಮೈನಸ್, ಸೊ 9 5 45. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಉಳಿಯುವಂಥದ್ದು 209. ಸೊ 209 ಯಾವುದರಲ್ಲಿದೆ? ಫಸ್ಟ್ ಆಪ್ಷನ್ಲಿದೆ. ಸೊ ಫಸ್ಟ್ ಆಪ್ಷನ್ ಈಸ್ ರೈಟ್ ಅನ್ನೋದು. ಸೊ ಈ ಥರ ಪ್ರಾಬ್ಲಮಲ್ಲಿ ನೀವು ಈ ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಫಾರ್ಮುಲಾ ಏನು ಹೇಳ್ತು? ಸೊ ಫಾರ್ಮುಲಾ ವಿಲ್ ಬಿ L ಪ್ಲಸ್ n ಮೈನಸ್ 1 ಇಂಟು ಡಿ. ಬಟ್ ದ ಕಾಮನ್ ಡಿಫ್ರೆನ್ಸ್ ದಟ್ ವಾಟ್ ಐ ಹ್ಯಾವ್ ಟೇಕನ್ ಇಸ್ ಮೈನಸ್. ಆ ಕಡೆಯಿಂದ ಬರೋದ್ರಿಂದ ಮೈನಸ್ ಅಷ್ಟೇ. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. nth term of the sequence a, a plus d, a plus 2d. Nothing but you need to write on the nth term of a AP formula. So nth term of a AP formula is a plus n minus 1 into d. So C option is right. Okay, C option ನೀವು ಟಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ದ ಸಮ್ ಆಫ್ ದ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ ಈಸ್. ತುಂಬ ಸಲ ನಿಮ್ಮ ಎಕ್ಸಾಮಲ್ಲಿ ಈ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಇದು ಇಂಪಾರ್ಟೆಂಟು. ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ದಿಸ್ ಈಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಯಾವ ಥರ ಮಾಡುವಂಥದ್ದು ನೋಡಿ, ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳು, ಎನ್ ಆಡ್ ನಂಬರ್ಸ್ದು ಸಮ್. ಹಾಗಾದರೆ ಫಾರ್ಮುಲಾ ಏನು ಹೇಳುತ್ತೆ? ಫಾರ್ಮುಲಾ ಸೇಮೇ. Sn is equals to n by 2 into 2a plus n minus 1 into d. This is the formula, right? Now here, what is the value of n? nth term ಕೇಳೋದ್ರಿಂದ n. What is the value of a? a ಅಂತಂದರೆ ಆಡ್ ನಂಬರ್ಸ್ದು ನೀವು ಸಮ್ ಮಾಡಬೇಕು nth ಟರ್ಮ್ವರೆಗೂ. ಹಾಗಾದರೆ ಆಡ್ ನಂಬರ್ಸ್ ವಿಲ್ ಸ್ಟಾರ್ಟ್ಸ್ ಫ್ರಮ್ 1. ಸೊ therefore a value will be 1. The common difference, n is n only. ಕಾಮನ್ ಡಿಫ್ರೆನ್ಸ್ ಅಂದರೆ ಎಷ್ಟಾಗುತ್ತೆ? ಕಾಮನ್ ಡಿಫ್ರೆನ್ಸ್ ಅಂತಂದರೆ ಆಡ್ ನಂಬರ್ಸ್ 1, 3, 5 ಅಲ್ವಾ? ಹಾಗಾದರೆ ಆಡ್ ನಂಬರ್ಸ್ದು ಡಿಫ್ರೆನ್ಸು 2. ಓಕೆನಾ? 2. ಕಾಮನ್ ಡಿಫ್ರೆನ್ಸ್ ಇಸ್ 2. ಹಾಗಾದ್ರೆ ಈ ವ್ಯಾಲ್ಯೂಸ್ನ ಅಲ್ಲಿಗೆ ಅಪ್ಲೈ ಮಾಡ್ತೀನಿ ನೋಡಿ. ಸೊ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡಿ, Sn is equals to n by 2 ಅಲ್ಲೇ ಇದೆಯಾ, ಇಂಟು 2 ಇಂಟು a ಅಂತಂದರೆ ಎಷ್ಟಪ್ಪ? 1 ಪ್ಲಸ್ n ಅಂತಂದರೆ ಅಲ್ಲೇ ಇರಲಿ ಮೈನಸ್ 1 ಇಂಟು ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ ಇಸ್ 2. ಸೊ Sn is equals to n by 2 into 2 ones are 2 plus 2 into n is 2n minus 2 na 2 get cancel in ಉಳಿದಿರೋದು Sn is equals to n by 2 into 2n. Okay, so 2n ಇದೆಯಾ? ಓಕೆ, ದಟ್ ವಿಲ್ ಬಿ ಈಕ್ವಲ್ಸ್ ಟು 2n into n ಅಂತಂದರೆ 2n ಸ್ಕ್ವಯರಾ ಡಿವೈಡೆಡ್ ಬೈ 2ನ 2 ಗೆಟ್ ಕ್ಯಾನ್ಸಲ್, ದ ರಿಮೈನಿಂಗ್ ಇಸ್ n ಸ್ಕ್ವಯರ್. ಹಾಗಾದರೆ ಆಡ್ ನಂಬರ್ಸ್ದು nth ಟರ್ಮ್ವರೆಗಿರುವ ಸಮ್ ಎಷ್ಟಾಗುತ್ತೆ ಅಂದರೆ n ಸ್ಕ್ವೇರ್ ಆಗುತ್ತೆ. ಹಾಗಾದರೆ n ಸ್ಕ್ವೇರ್ ಡಿ ಆಪ್ಷನ್ಲಿದೆ. ಡಿ ಆಪ್ಷನ್ ಈಸ್ ರೈಟ್. ಚಿಲ್ಡ್ರನ್ಸ್, ದಿಸ್ ಇಸ್ ಅ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಆಲ್ಮೋಸ್ಟ್ ಅಲ್ಲಿ 3-4 ಕಡೆ ನಾನು ಕೇಳಿರೋದನ್ನ ನೋಡಿದ್ದೀನಿ. ಸೊ MCQ ಕೇಳಬಹುದು. ಸೊ n ಸ್ಕ್ವೇರ್ ಇಸ್ ಯುವರ್ ಆನ್ಸರ್. ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ, in an AP, if d equals -4, n equals 7, an equals 4, then a is equals to. ನೀವೇ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ, ಯಾಕೆಂದರೆ ಈಸಿ ಇದೆ. an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. ಇದರಲ್ಲಿ ಒಂದನ್ನು ಮಾಡಿದ್ರೆ ಸಾಕು, ನೀವು ಎಲ್ಲವನ್ನೂ ಮಾಡ್ಬೋದು. ಸೊ ಒಂದಲ್ಲಿ ಏನು ಕೇಳಿದ್ರೆ ಒಂದಲ್ಲಿ ಎ ಕೇಳ್ತಾನೆ, ಒಂದಲ್ಲಿ ಎನ್ ಕೇಳ್ತಾನೆ, ಒಂದಲ್ಲಿ ಡಿ ಕೇಳ್ತಾನೆ. ಎಲ್ಲವನ್ನು ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಕೊಟ್ಟಿರೋಂಥದ್ದು ಏನೇನು? ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ. ಆಯಾ ವ್ಯಾಲ್ಯೂ ಹಾಕಿ ಎ ವ್ಯಾಲ್ಯೂನ ನೀವೇ ಫೈಂಡ್ ಔಟ್ ಮಾಡ್ತೀರಾ ಅಂದ್ಕೊಳ್ತೀನಿ. ಯಾಕಂದರೆ ಇದು ಈಸಿ ಇರೋದ್ರಿಂದ ನಾನು ಇದನ್ನು ಹಾಗೆ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯು ನೀಡ್ ಟು ಪಿಕ್ ದ ಆನ್ಸರ್ ಆ್ಯಂಡ್ ಯು ನೀಡ್ ಟು ಸೇ ದ ಆನ್ಸರ್. ಓಕೆ, ಸೊ ಐ ವಿಲ್ ಅಪ್ಲೈ ದ ವ್ಯಾಲ್ಯೂಸ್ ಓವರ್ ದೇರ್. ಯು ನೀಡ್ ಟು ಸಿಂಪ್ಲಿಫೈ. ಏನಂತಂದರೆ 4, ಎ ಅಂತಂದರೆ ಗೊತ್ತಿಲ್ಲ, ಎನ್ ಅಂತಂದರೆ 7 ಮೈನಸ್ 1 ಇಂಟು ಡಿ ವಿಲ್ ಬಿ -4. ಸೊ ಮಾಡ್ತೀರಾ ಈಗ? ಓಕೆ, ಸೊ ಫೈಂಡ್ ದ ಆನ್ಸರ್ ಚಿಲ್ಡ್ರನ್ಸ್. ನೆಕ್ಸ್ಟ್ 6th ಅಲ್ವಾ ಮಾಡಿದ್ದು. ಓಕೆ, ನಾವು 7th ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ. ಇಲ್ಲೂ ಕೊಟ್ಟಿದ್ದಾರೆ ಡೇಟಾ. ಎ ಕೊಟ್ಟಿದ್ದಾನೆ 3.5 ಆ್ಯಂಡ್ ಡಿ ಕೊಟ್ಟಿದ್ದಾನೆ 0, ಎನ್ ಕೊಟ್ಟಿದ್ದಾನೆ 101. ಸೊ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ಈಗ ತಾನೇ ಹೇಳಿದೆ ಅಲ್ವಾ, ಏನು ಫಾರ್ಮುಲಾ ವಿಲ್ ಬಿ an ಈಕ್ವಲ್ಸ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಕರೆಕ್ಟಾ? ಸೊ ಇದಕ್ಕೆ ಆಯಾ ಜಾಗಕ್ಕೆ ಆಯಾ ವ್ಯಾಲ್ಯೂಸ್ ಹಾಕಿ ಸಿಂಪ್ಲಿಫೈ ಮಾಡಿ ಇಲ್ಲಿ ಗೆತ್ತ ಆನ್ಸರ್. ಇದು ಈಸಿ ಇದೆ, ತುಂಬ ಈಸಿ ಇರೋದ್ರಿಂದ ನಾನು ನಿಮಗೆ ಕೊಡ್ತಾ ಇದ್ದೀನಿ ವರ್ಕ್ಗೋಸ್ಕರ, ಪ್ರಾಕ್ಟೀಸ್ ಆಗಲಿ ಅನ್ನೋಕ್ಕೋಸ್ಕರ. ಓಕೆ, ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್.
ಓಕೆ ನಾವು ದಿಸ್ ಇಸ್ ದ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಹಾಗಾಗಿ ಇದನ್ನು ಇಲ್ಲಿ ಹಾಕಿರುವಂಥದ್ದು ಅಥವಾ ಇದನ್ನು ನಾನು ಪಿಕ್ ಮಾಡ್ಕೊಂಡಿರುವಂಥದ್ದು. ದ ಸೆಕೆಂಡ್ ಟರ್ಮ್ ಆಫ್ ಎನ್ ಎ ಪಿ ಇಸ್ 13, ದ ಫಿಫ್ತ್ ಟರ್ಮ್ ಈಸ್ 25, ದೆನ್ ದ ಕಾಮನ್ ಡಿಫರೆನ್ಸ್ ಈಸ್, ಇದು ಕ್ವಶನ್. ಸೊ ಎರಡನೇ ಪದ 13, ಐದನೇ ಪದ 25, ಸಾಮಾನ್ಯ ವ್ಯತ್ಯಾಸ ಎಷ್ಟು? ಸೊ ನೋಡಿ, ಅವ್ರು ಕೊಟ್ಟಿರೋ ಪ್ರಕಾರ ಸಿಂಪಲ್, ನಾನು ಅವ್ರು ಕೊಟ್ಟಿರೋದನ್ನ ಬರ್ಕೊಳ್ತೀನಿ. ಎ ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾನೆ 13 ಅಂತೆ, ಎ ಫಿಫ್ತ್ ಟರ್ಮ್ ಕೊಟ್ಟಿದ್ದಾನೆ 25 ಅಂತೆ. ಏನು ಫೈಂಡ್ ಔಟ್ ಮಾಡಬೇಕು? ಯು ನೀಡ್ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್. ಈಗ ಮಾಮೂಲಿ ಮೆಥಡ್ ಮಾಡ್ತಿದ್ರಲ್ಲ, ಅದನ್ನು ಬಿಟ್ಟು ನಾನು ಬೇರೆ ಮೆಥಡ್ ಮಾಡ್ತೀನಿ. ಅದೇ ಒಂದು ಫಾರ್ಮುಲಾ, ಈಗಾಗಲೇ ಫಾರ್ಮುಲಾಸ್ ಹೇಳ್ಕೊಟ್ಟಿದ್ದೀನಲ್ಲ, ಆ ಫಾರ್ಮುಲಾಸ್ ಥ್ರೂ ತೊಗೊಂಡು ಒಂದು ಫಾರ್ಮುಲಾಸ್ ತೊಗೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ನಾನು. ಓಕೆ, ಸಾರಿ. ಆ್ಯಂಡ್ ಆ ಫಾರ್ಮುಲಾ ಏನು? ಡಿ ಈಕ್ವಲ್ಸ್ ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಸರ್ ಹಿಂಗಂದ್ರೆ ಏನು, ಏನೇನು ವ್ಯಾಲ್ಯೂಸ್ ಹಾಕೋಬೇಕು? ಸೊ ಎ ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾನ, ಎ ಸೆಕೆಂಡ್ ಟರ್ಮ್ ಎಷ್ಟು 13. ಸೊ ಎ ಫಿಫ್ತ್ ಟರ್ಮ್ ಕೊಟ್ಟಿದ್ದಾನ ಎಷ್ಟು 25. ಇದರಲ್ಲಿ ಈ ದೊಡ್ಡದಿದೆಯಲ್ಲ ಇದು ಎ ಪಿ ಆಗುತ್ತೆ, ಚಿಕ್ಕದಿದೆಯಲ್ಲ ಇದು ಎ ಕ್ಯೂ ಆಗುತ್ತೆ. ಇಷ್ಟೇ. ಓಕೆ, ಈಗ ಅಪ್ಲೈ ಮಾಡಿ ನೋಡಿ, ಸಿಂಪಲ್ ಆಗಿ ಬೇಗ ಬೇಗ ಅಪ್ಲೈ ಮಾಡಿದ್ದಾರೆ ನೋಡಿ. ಸೊ ಏನು ನೋಡ್ಕೊಳ್ಳಿ, ಸಿಂಪಲ್. ಸೊ ಫಾರ್ಮುಲಾ ನಾನು ಬರೆದಿದ್ದು ಡಿ ಈಕ್ವಲ್ಸ್ ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಈಕ್ವಲ್ಸ್ ಟು ಎ ಪಿ ಅಂದರೆ ಏನು? ಇವೆರಡರಲ್ಲಿ ದೊಡ್ಡ ಕಂಡೀಷನ್ ಅಂದರೆ A5 ಮೈನಸ್ A2 ಡಿವೈಡೆಡ್ ಬೈ, ಸರ್ ಪಿ ಮೈನಸ್ ಕ್ಯೂ ಅಂದರೆ ಏನು? ಇಲ್ಲಿ ಮೇಲ್ಗಡೆ ಎ ಪಿಲಿ ಏನು ಜಾಗದಲ್ಲಿ ಪಿ ಇತ್ತು ಅದೇ ವ್ಯಾಲ್ಯೂ, ಪಿ ಜಾಗದಲ್ಲಿ ಏನಿದೆ ಇಲ್ಲಿ 5 ಇದೆ. ಸೊ ಇಟ್ಸ್ 5 ಮೈನಸ್ 2, ಸಿಂಪಲ್. ಓಕೆ, ಅಂಡರ್ಸ್ಟುಡ್. ಸೊ ಎ ಪಿ ಅಂದರೆ ದೊಡ್ಡದು, ಎ ಕ್ಯೂ ಅಂದರೆ ಚಿಕ್ಕದು. ಓಕೆ, ಎ5 ದೊಡ್ಡದು, ಸೊ ಎ5 ಬರ್ಕೊಂಡಿದ್ದೀನಿ, ಚಿಕ್ಕದು A2. ಸೊ A5 ಮೈನಸ್ A2 ಡಿವೈಡೆಡ್ ಬೈ, ಸರ್ ಪಿ ಮೈನಸ್ ಕ್ಯೂ, ಪಿ ಜಾಗದಲ್ಲಿ ಏನಿದೆ A5 ಇದೆ. ಸೊ ಹಾಗಾದರೆ ಪಿ ವ್ಯಾಲ್ಯೂ ಇಸ್ 5, A2 ಇದೆ, ಕ್ಯೂ ವ್ಯಾಲ್ಯೂದಲ್ಲಿ 2 ಇದೆ, ಸೊ 2. ಓಕೆ, ಈಗ ಬರೋಣ, ಇನ್ನು ಉಳಿದಿರೋದು ಬರ್ಕೊಳ್ತೀನಿ ನಾನು. ಓಕೆ, ಸೊ A5 ಮೈನಸ್ A2 ಡಿವೈಡೆಡ್ ಬೈ 5 ಮೈನಸ್ 2 ಇತ್ತಲ್ವಾ. ಈಗ A5 ಕೊಟ್ಟಿದ್ದಾನೆ, A5 ಎಷ್ಟಂತೆ 25. ಸೊ 25 ಅಪ್ಲೈ ಮಾಡ್ತೀನಿ, ಮೈನಸ್ A2 ಗೊತ್ತು, A2 ಎಷ್ಟು 13 ಡಿವೈಡೆಡ್ ಬೈ 5 2 ಹೋದರೆ 3. ಸೊ 25 13 ಹೋಗಿ 13 ಕಳೀರಿ, ಅಥವಾ 25 13 ಸಬ್ಟ್ರಾಕ್ಟ್ ಮಾಡಿ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 12 ಡಿವೈಡೆಡ್ ಬೈ 3. ಸೊ 3 1s 3 4s. ಸೊ ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ, ದ ಕಾಮನ್ ಡಿಫ್ರೆನ್ಸ್? ದ ಕಾಮನ್ ಡಿಫ್ರೆನ್ಸ್ ಇಸ್ 4, ಸಿಂಪಲ್. ಸೊ ಸಿ ಆಪ್ಷನ್ ಇಸ್ ರೈಟ್. ಸಿ ಆಪ್ಷನ್ನ ಟಿಕ್ ಮಾಡಿ, ಈಸಿಯಾಗಿ ಬರುತ್ತೆ ಇನ್ನಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಟರ್ಮ್ ಆಫ್ ಎ ಪಿ 21 42 63 84 ಈಸ್ 210? ಅಂದರೆ 210 ಯಾವ ಟರ್ಮ್ ಆಗುತ್ತೆ, ಎಂಥ ಟರ್ಮ್ನ ನೀವು ಫೈಂಡ್ ಔಟ್ ಮಾಡಬೇಕು. ಐ ಥಿಂಕ್ ಇದು ಈಸಿ ಇದೆ ಅಂದ್ಕೊಳ್ತೀನಿ. ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನೋಡೋಣ, ನೀವೇ ಮಾಡಿ. ಕೆಲವೊಂದು ಪ್ರಾಬ್ಲಮ್ಸ್ಗಳು ನಿಮ್ಗೆ ಕೊಡ್ತೀನಿ, ನಿಮ್ಗೆ ಕೊಟ್ಟಾಗ ನೀವು ಅದನ್ನು ಕೂತ್ಕೊಂಡು ಮಾಡಿದ್ರೆ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಅನ್ನೋಂಥದ್ದು ನನ್ನ ಒಂದು ಭಾವನೆ. ವ್ಯಾಲ್ಯೂಸ್ನೂ ಹಾಕ್ಕೊಡ್ತಿದ್ದೀನಿ ನಾನೇ. ಓಕೆ, ಯು ನೀಡ್ ಟು ಸಾಲ್ವ್ ಇಟ್, ಯು ನೀಡ್ ಟು ಫೈಂಡ್ ದ ಆನ್ಸರ್. ಸೊ ಏನು ಕೊಟ್ಟಿದ್ದಾನೆ, ಏನು ಎಷ್ಟು 210, ಯಾಕೆಂದರೆ 210 ಎಷ್ಟನೇ ಟರ್ಮ್ ಕಂಡುಹಿಡಿಬೇಕು. ಎ ಗೊತ್ತು, ಎಷ್ಟು 21. ನೆಕ್ಸ್ಟು ಎನ್ ಅಂದರೆ ಗೊತ್ತಿಲ್ಲ, ಡಿ ಕಾಮನ್ ಡಿಫ್ರೆನ್ಸ್ 42 ಅಲ್ಲಿ 21 ಹೋದರೆ 21. ಓಕೆ, ಸೊ ದೇರ್ಫೋರ್ ಕಾಮನ್ ಡಿಫ್ರೆನ್ಸ್ ಈಸ್ 21. ಸೊ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋದಾದರೆ ಈಸಿ ಇದೆ, ಯಾಕೆಂದರೆ ಅದು ಈಸಿ ಇದೆ. ಹಾಗಾಗಿ ನಾನು ಈ ಪ್ರಾಬ್ಲಮ್ನ ನಿಮಗೆ ಕೊಡ್ತಾ ಇರೋವಂಥದ್ದು. ನೀವೇ 4 ಆಪ್ಷನಲ್ಲಿ 2 ಸ್ಟೆಪ್ಗೆ ಬಂದ್ಬಿಡುತ್ತೆ ಆನ್ಸರ್ ಚಿಲ್ಡ್ರನ್ಸ್. ಸೊ ನೀವೇ ಮಾಡ್ಬೋದು ಈಸಿಯಾಗಿ. ಅದು 9th ಟರ್ಮು 10th ಟರ್ಮು 11th ಟರ್ಮು 12th ಟರ್ಮು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಿ ಆಪ್ಷನ್ ಟಿಕ್ ಮಾಡ್ಕೋಬೋದು. ಓಕೆ, ಈಸಿ ಇದೆ, ತುಂಬ ಈಸಿ ಇದೆ ಅದು. ಓಕೆ, ನೀವು ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಏನು ಈಸಿ ಇದೆ ಅನ್ನೋಂಥದ್ದು. ನೆಕ್ಸ್ಟ್ ಕ್ವಶನ್. 2 APs have the same common difference. The first term of one of these is -1 and that of the other is -8. Okay, -8. The difference between their fourth term is, now ಸೇಮ್ ಟು ಸೇಮ್ ಕ್ವಶನ್ನು ನಿಮಗೆ ಸೆಟ್ 1 ಪೇಪರಲ್ಲಿ ಬಂದಿತ್ತು, ಜ್ಞಾಪಕ ಇದೆಯಾ? ಸೇಮ್ ಟು ಸೇಮ್ ಕ್ವಶನ್ ಟೈಪ್, ಆದರೆ ಆ ಡೇಟಾ ಮಾತ್ರ ಬದಲಾವಣೆ ಇತ್ತು, ಸೇಮ್ ಕ್ವಶನ್ ಇತ್ತು. ಆ ಡೇಟಾ ಅಂದರೆ ಇಲ್ಲಿ ಏನು ಡೇಟಾ ಚೇಂಜ್ ಇದೆ ನೋಡಿ. ಸೊ ಇಲ್ಲಿ -1 ಇದೆ, ಇಲ್ಲಿ -8 ಇದೆ, ಇದ್ರ ಬದಲಾಗಿ ಬೇರೆ ಇತ್ತು. ಸೆಟ್ 1 ಪೇಪರಲ್ಲಿ ಇರುವಂಥದ್ರಲ್ಲಿ ಈ ರೀತಿ ಇತ್ತು.
ಹಾಗಾಗಿ ಸೆಟ್ 1 ಪೇಪರಲ್ಲಿ ನೀವೀಗಾಗಲೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಕೀ ಆನ್ಸರ್ಸ್ ವಿತ್ ಅ ಸೊಲ್ಯೂಷನ್ಸ್. ನೀವೆಲ್ಲರೂ ಇದನ್ನು ನೋಡಿದ್ದೀರಾ ಅಂತಲೂ ಅಂದ್ಕೊಳ್ತೀನಿ ನಾನು. ಸೊ ನೋಡಿದ್ದೀರಾ, ಕಲ್ತ್ಕೊಂಡಿದ್ದೀರಾ. ಸೆಟ್ 1 ಸೆಟ್ 2 ಇಂಪಾರ್ಟೆಂಟ್, ಪ್ಯಾಟರ್ನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಹಾಗಾಗಿ ಆ ವಿಡಿಯೋ ನೋಡಿರೋದ್ರಿಂದ ಈ ಪ್ರಾಬ್ಲಮ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಿಮಗೆ ಈಗ ನಾನು ಕೊಟ್ಟಿರೋ ಪ್ರಾಬ್ಲಮ್ಸ್ಗಳಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಅಂದರೆ ಚಿಲ್ಡ್ರನ್ಸ್ ಅರ್ಥ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇರೋದಷ್ಟೇ. ನಿಮಗೆ ಕೊಟ್ಟಿರೋ ಪ್ರಾಬ್ಲಮ್ಸ್ಗಳಲ್ಲಿ ಯಾವ್ದಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡ್ಕೊಡ್ತೀವಿ. ಓಕೆನಾ? ಸೊ ಈಗ ಕೊಟ್ಟಿದ್ದೀನಿ ಪ್ರಾಬ್ಲಮ್ನ ತೊಗೊಂಡು ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಆ ಆಪ್ಷನ್ನ ಟಿಕ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಡೌಟ್ ಇದ್ದರೆ ನನಗೆ ಆನ್ಸರ್ಸ್ ನೀವು ತಿಳಿಸ್ಕೊಡಿ ಅಥವಾ ಆಪ್ಷನ್ಸ್ ಯಾವುದು ಅಂತ ಕೇಳಿ ನಾನು ಹೇಳ್ಕೊಡ್ತೀನಿ ನಿಮಗೆ. ನಿಮ್ಮ ಡೌಟ್ ಕ್ಲಾರಿಫೈ ಆಗುತ್ತೆ. ಆನ್ಸರ್ಸು ಯಾವುದು ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕೊಟ್ಟಿರೋದು ರೀಸನ್ ಇದೊಂದೇ ರೀಸನ್, ನೀವು ಪ್ರಾಕ್ಟೀಸ್ ಮಾಡಲಿ ಅನ್ನೋದು. ಓಕೆ. ದ ಸಮ್ ಆಫ್ ದ AP 2 + 4 + 6 + 8 + ... +20 is ಸಮಾಂತರ ಶ್ರೇಣಿ 2 + 4 + 6 + 8 + ... +20 ರ ಮೊತ್ತ. ಅಂದರೆ ನೀವೇನು ಮಾಡಬೇಕು ಅಂದರೆ ಇದರಲ್ಲಿ ಸೊ 2 + 4 is 6, 6 + 6 is 12, 12 + 8 is 20, 20 + 10 is like that. you need to ಆ್ಯಡ್ ಮಾಡ್ಕೊಂಡು ಹೋಗಿ ಟೋಟಲ್ಲು ಇಷ್ಟೂ ಆ್ಯಡ್ ಮಾಡಿ 20 ಅಷ್ಟೂ ಆ್ಯಡ್ ಮಾಡಿದಾಗ ಎಷ್ಟು ಮೊತ್ತ ಅಂದರೆ ಸಮ್ ಬರುತ್ತೆ ಅನ್ನೋದನ್ನ ಯು ನೀಡ್ ಟು ಐಡೆಂಟಿಫೈ. ಸೊ ಅದನ್ನು ಹೇಗೆ ಮಾಡೋದು? ದೇರ್ ಆರ್ 4 ಆಪ್ಷನ್ ಆಗುತ್ತೆ. ಹೇಗೆ ಮಾಡೋದು ಚಿಲ್ಡ್ರನ್ಸ್? ಇದಕ್ಕೆ ಒಂದು ಸಿಂಪಲ್ ಆಗಿರೋ ಫಾರ್ಮುಲಾ ಹೇಳ್ಕೊಡ್ತೀನಿ. ಅದೇ ಆ ಫಾರ್ಮುಲಾನೇ n × n + 1 / 2. ದಿಸ್ ಇಸ್ ದ ಫಾರ್ಮುಲಾ. ನೆನಪಿನಲ್ಲಿ ಇಟ್ಕೊಳ್ಳಿ. ಈ ರೀತಿಯ ಪ್ರಾಬ್ಲಮ್ಸ್ಗಳು ಬಂದರೆ ಈ ಫಾರ್ಮುಲಾವನ್ನು ಯೂಸ್ ಮಾಡಿ. ಓಕೆನಾ? ಸೊ ನಾವು ಕಮಿಂಗ್ ಟು ದ ಪ್ರಾಬ್ಲಮ್. ಹೇಗೆ ಸಾಲ್ವ್ ಮಾಡೋದು? ಫಸ್ಟು ರೈಟ್ ಆನ್ ದ ಕ್ವಶನ್. 2 + 4 + 6 + 8 + ... +20. ಕರೆಕ್ಟ್? ಯು ನೀಡ್ ಟು ಫೈಂಡ್ ದ ಸಮ್ ಆಫ್ ದಿಸ್. ಸೊ ಇದೆಲ್ಲವೂ 2 ಇಂದ ಡಿವೈಡ್ ಆಗೋದ್ರಿಂದ ಸೊ ಟೇಕ್ 2 ಕಾಮನ್. ಸೊ 2 1s are 2 + 2 2s are + 3s are ... +2 10s are 20. ಇದು ಫಸ್ಟ್ ಸ್ಟೆಪ್ ನೀವು ಮಾಡಬೇಕು. ಓಕೆ. ನೆಕ್ಸ್ಟ್ ಸ್ಟೆಪ್, ಇಲ್ಲಿ n ವ್ಯಾಲ್ಯೂ ವಿಲ್ ಬಿ 10. ಯಾಕೆ ಅಂದರೆ ದ 10th term ವಿಲ್ ಬಿಕಮ್ 20. 10ನೇ ಪದ 20 ಆಗಿರುತ್ತೆ. ಹಾಗಾಗಿ n ವ್ಯಾಲ್ಯೂ ಎಷ್ಟಾಗುತ್ತೆ? 10. ಸೊ ಈ 10 ವ್ಯಾಲ್ಯೂನ ಇಲ್ಲಿ ಹಾಕಿ. ಸೊ ದಿ 4 = 2. ಸೊ n ಅಂದರೆ ಎಷ್ಟು? 20. ಆದರೆ ನಾವು 2 ಕಾಮನ್ ತೆಗ್ದಿರೋದ್ರಿಂದ ನಾವು ಫಸ್ಟು 2ನ ಮೊದಲೇ ಬರ್ಕೊಬಿಡ್ಬೇಕು. ಸೊ 2 ಕಾಮನ್ ತೆಗ್ದಿರೋದ್ರಿಂದ ನಾವು ಐ ವಿಲ್ ಅಪ್ಲೈ ದ n ವ್ಯಾಲ್ಯೂ ಅಪ್ಲೈ ಮಾಡ್ತೀನಿ ನಾನು. ಸೊ n ವ್ಯಾಲ್ಯೂ ಎಷ್ಟು? 10. ಸೊ therefore 10 × 10 + 1 / 2. ಕರೆಕ್ಟಾ? ನಾವು ಐ ವಿಲ್ ಸಿಂಪ್ಲಿಫೈ ಹಿಯರ್. ಸೊ ಹಾಗಾದರೆ ನೋಡಿ 2 ಅಲ್ಲೇ ಇರುತ್ತೆ, 10 ಅಲ್ಲೇ ಇದೆ. 10 + 1 will become 11 whole divided by 2. ಕರೆಕ್ಟಾ? ನಾವು ಹಿಯರ್ ಕ್ರಾಸ್ ಮಲ್ಟಿಪಲ್ ಮಾಡಿದಾಗ 2 ಗೆಟ್ ಕ್ಯಾನ್ಸಲ್. ಸೊ ಹಾಗಾದ್ರೆ ಇನ್ನು ಉಳಿದಿರೋದು ಎಷ್ಟು? 11 × 10. ಸೊ 10 11s or 11 10s 110. ಕರೆಕ್ಟ್? ಹಾಗಾದರೆ ಇದು ನಿಮ್ಮ ಆಪ್ಷನ್. ಸೊ ಹಾಗಾದರೆ ಈ ಆನ್ಸರ್ ಯಾವ ಆಪ್ಷನಲ್ಲಿದೆ? 110. ಸೊ ಎ ಆಪ್ಷನಲ್ಲಿದೆ. ಸೊ ಹಾಗಾಗಿ ಇದು ನಿಮ್ಮ ಆನ್ಸರ್ ಚಿಲ್ಡ್ರನ್ಸ್. ಹಾಗಾದರೆ ಎಷ್ಟು ಆನ್ಸರು? 110. ಓಕೆ. ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡಿ ಯು ನೀಡ್ ಟು ಫೈಂಡ್ ದ ಆನ್ಸರ್ ಚಿಲ್ಡ್ರನ್ಸ್. ಓಕೆ. ಸೊ ಒನ್ ಥಿಂಗ್ ಐ ವಿಲ್ ಸೇ ಹಿಯರ್. ಸೊ ವಾಟ್ ಎವರ್ ನಂಬರ್ ಯು ಆರ್ ಟೇಕಿಂಗ್ ಔಟ್ the common factor that has to multiple here. ಈ ಫಾರ್ಮುಲಾಕ್ಕೆ the factor has to multiple. So okay na? So we will move on to the next question. So next question. The sum of the AP terms 2 + 4 + 6 + 8 ... +1000. ಸಮಾಂತರ ಶ್ರೇಣಿ 2 + 4 + 6 + 8 + ... +1000 ರ ಮೊತ್ತ. Children, just now we have solved the same problem, right? ನೋಡಿ. So but now 20 ವರೆಗೆ ಫೈಂಡ್ ಔಟ್ ಮಾಡಿದ್ದು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಸೊ ದೇ ಹ್ಯಾವ್ ಗಿವನ್ ಜಸ್ಟ್ ಐ ಹ್ಯಾವ್ ಮೆನ್ಷನ್ ಟು ಫೈಂಡ್ ದ ಸಮ್ ಆಫ್ ದ ಟರ್ಮ್ಸ್ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ 2 to 1000. ಓಕೆ. ಸೊ ದಟ್ ಮೀನ್ಸ್ ಐ ಥಿಂಕ್ ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ಯು ಕ್ಯಾನ್ ಚೂಸ್ ದ ಆಪ್ಷನ್. ನೀವೇ ಆಪ್ಷನ್ಸ್ನ ಪಿಕ್ ಮಾಡ್ಬೋದು. ಯು ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ. ವಿಚ್ ಫಾರ್ಮುಲಾ? n × n + 1/2. ಓಕೆ. ಸೊ ವಿಲ್ ಯು ಸಾಲ್ವ್ ಇಟ್? ಎಸ್. You need to solve it and you need to say the answers in a comment box. Okay. Now we'll move on to the next question, the third question. I'll move to the third question. The sum of the 40 positive integers divisible by 6 is. So 6ರಿಂದ ಭಾಗಿಸಲ್ಪಡುವ 40ರ ಧನಾತ್ಮಕ ಸಂಖ್ಯೆಗಳ ಮೊತ್ತ. So let's how to solve this. Sorry. Okay. Now simple. For this just you can use my formula n × n + 1/2 also, or else you can use the another formula
that is, I'll write the formula n into n plus 1 by 2 also you can use, or Sn equals n by 2 into a plus an also you can use. Okay, so the sum of the 40 positive integers which are divisible by 5, so therefore 6 ಇಂದ ಡಿವೈಡ್ ಆಗೋ ನಂಬರ್ಸ್ಗಳು ಯಾವುದು ಯಾವುದು, ದ ಫಸ್ಟ್ ನಂಬರ್ ವಿಲ್ ಬಿ 6. 6ರಿಂದ ಭಾಗಿಸುವ ನಂಬರ್ಗಳು ಯಾವುದು ಯಾವುದು, 6 ಫಸ್ಟು ಪ್ಲಸ್ ನೆಕ್ಸ್ಟು 12 ಪ್ಲಸ್ 18 ಪ್ಲಸ್ ಹಾಗೆ ಹೋಗ್ತಾ ಹೋಗ್ತಾ ಯು ನೀಡ್ ಟು ಫೈಂಡ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್. ಮೊದಲ 40 ಧನಾತ್ಮಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕು. ಸೊ ದೇರ್ಫೋರ್ ದ ಲಾಸ್ಟ್ ಟರ್ಮ್ ವಿಲ್ ಬಿ, ಸೊ ಮಲ್ಟಿಪಲ್ 40 into 6, so 6 4s are 24, so that means the last term 40th term will be 240. Okay, so therefore you need to find the sum of these numbers. ಇಷ್ಟು ನಂಬರ್ಸ್ಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಆ್ಯಸ್ ಯೂಶುವಲ್ ಈ ಫಾರ್ಮುಲಾನಾದ್ರು ಯೂಸ್ ಮಾಡಿ, ಈ ಫಾರ್ಮುಲಾನಾದ್ರು ಯೂಸ್ ಮಾಡಿ, ಯು ಕ್ಯಾನ್ ಫೈಂಡ್ ದ ಆನ್ಸರ್ ಚಿಲ್ಡ್ರನ್ಸ್. ಸೊ ದೇರ್ಫೋರ್ 6 ಕಾಮನ್ ತೆಗಿತೀನಿ. ಸೊ 1s plus 2s plus 3s dot dot dot, so 6 4s are 24, so therefore it's 40. Okay, so therefore n value ಎಷ್ಟಾಯ್ತು ಇಲ್ಲಿ 40 ಆಯಿತು. ಹಾಗಾದರೆ 6ನ ಕಾಮನ್ ತೆಗೆದಿದ್ದೀನಿ, ಅಲ್ಲೇ ಇಟ್ಕೊಳ್ಳಿ. ಸೊ ಎನ್ ವ್ಯಾಲ್ಯೂನ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ therefore n value is 40 into 40 plus 1 divided by 2, correct? So that will be equals to 6 ಅಲ್ಲೇ ಇರಲಿ, 40 into 41 divided by 2. Okay, now multiple this. So 2 1s are 2 2s are for 20, so the remaining is 6 into 20 into 41, 6 into 20 into 41. So if you have multiple this, istu multiple ಮಾಡಿದ್ರೆ you will get the answer as 4920. so 4920 ಬರುತ್ತೆ. So therefore which option is right? So the B option is right. You need to shade the B option. Now this is the problem childrens, the third problem, and how to solve this ಅನ್ನುವಂಥದ್ದು. And as I said, you can use this formula also, you can use this formula also. ಸೊ ಈ ತರಹ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೆಲವೊಂದು ಸಲ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ, ಲೈಕ್ ದಿಸ್, ಎಸ್ಪೆಷಲಿ ಲೈಕ್ ದಿಸ್, ದ ಸಮ್ ಆಫ್ ದ 40 ಪಾಸಿಟಿವ್ ಇಂಟೀಜರ್ಸ್ ಲೈಕ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ದ ಫೋರ್ತ್ ಒನ್. ಸೊ ಐ ಥಿಂಕ್ ಐ ಹ್ಯಾವ್ ಗಿವನ್ ಸಮ್ ಮೋರ್ ಕ್ವಶನ್ಸ್ ಫಾರ್ ಯು ಪೀಪಲ್ ಟು ಪ್ರಾಕ್ಟೀಸ್ ಇಟ್. ಸೊ ನಾಟ್ ಓನ್ಲಿ ಒನ್ ಕ್ವಶನ್ ದಟ್ ಯು ಹ್ಯಾವ್ ಲರ್ನ್ಟ್ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದಲ್ಲ. ಸೊ ಒಂದು ಕ್ವಶನ್ನ ಕಲ್ತ್ಬಿಟ್ಟು ಸುಮ್ಮನೆ ಆಗೋಂಥದ್ದಲ್ಲ. ಯು ನೀಡ್ ಟು ಪ್ರಾಕ್ಟೀಸ್ ಫ್ಯೂ ಮೋರ್ ಕ್ವಶನ್ಸ್ ಲೈಕ್ ದ ಸೇಮ್ ಟಾಪಿಕ್. Already I had taken 2 topics, I had completed 2 topics, so that means you need to take some more questions based on the same topics, and you need to solve it, and you need to practice it. So for your practice I have given the problem, sum of the 15 multiples of 8, like how we have solved on the last problem. ನಾವು ಕಳೆದ ಪ್ರಾಬ್ಲಮ್ ಅನ್ನು ಹೇಗೆ ಸಾಲ್ವ್ ಮಾಡೋದು ಅದೇ ತರಹ ನೀವು ಸಾಲ್ವ್ ಮಾಡ್ಬೋದು. 8ರಿಂದ ಗುಣಿಸಲ್ಪಡುವ ಮೊದಲ 15 ಪದಗಳ ಮೊತ್ತ. ಸೊ ಯು ಹ್ಯಾವ್ ದ ಆಪ್ಷನ್ಸ್. So solve it and write down the answer and choose the answer, choose the options and say the answer in the comment box. Coming to the fifth one, sum of the 20 multiples of 4. 4ರಿಂದ ಗುಣಿಸಲ್ಪಡುವ ಮೊದಲ 20 ಪದಗಳ ಮೊತ್ತ. Again I have given sum of the 100 multiples of 5. 5ರಿಂದ ಗುಣಿಸಲ್ಪಡುವ ಮೊದಲ 100 ಪದಗಳ ಮೊತ್ತ. ಓಕೆ, ಐ ಥಿಂಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮಾಡಿಬಿಟ್ಟು ಆನ್ಸರ್ಸ್ನ ಟಿಕ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಸೊ ಐ ವಿಲ್ ಸೇ ಯುವರ್ ಆನ್ಸರ್ ಇಸ್ ರೈಟ್ ಆರ್ ರಾಂಗ್. ಮೂವಿಂಗ್ ಆನ್ ಟು ದ 7th ಒನ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇಫ್ ಡಿ ಈಕ್ವಲ್ಸ್ 3, ದ ವ್ಯಾಲ್ಯೂ ಆಫ್ A20 ಮೈನಸ್ A15 ಈಸ್. ನೋಡಿ ಎಷ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಮಾಡೋ ಪ್ರಾಬ್ಲಮ್ಗಳಿಗಿಂತ ದಿಸ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್. ಕನ್ನಡದಲ್ಲಿ ಡಿ ಈಕ್ವಲ್ಸ್ 3 ಆದಾಗ, ಸಾಮಾನ್ಯ ವ್ಯತ್ಯಾಸ 3 ಆದಾಗ A20 ಮೈನಸ್ A15ರ ಬೆಲೆ ಹೇಗೆ ಫೈಂಡ್ ಔಟ್ ಮಾಡೋದು? ದೇರ್ ಆರ್ 4 ಆಪ್ಷನ್. 5D ಇದೆ, 5 ಇದೆ, 3 ಇದೆ, 15 ಇದೆ. ಸೊ ಹೌ ಟು ಸಾಲ್ವ್ ದಿಸ್? ಫಸ್ಟ್ ನಾನು ಕೊಟ್ಟಿರೋ ಕಂಡೀಷನ್ ಬರ್ಕೊಳ್ತೀನಿ. A20 ಮೈನಸ್ A15. ಸೊ A20 ಅಂದರೆ A ಪ್ಲಸ್ 20 ಮೈನಸ್ 1 ಇಂಟು ಡಿ, ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ 19D ಮೈನಸ್ A15 ಅಂದರೆ A ಪ್ಲಸ್ 15 ಮೈನಸ್ 1 ಇಂಟು ಡಿ, ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ A ಮೈನಸ್ 14D. ಇಲ್ಲಿ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. ಓಕೆ, ಇನ್ನು ಉಳಿದಿರೋದು ಯಾವುದು? 19D. ಇಲ್ಲಿ ಬರೀತಿದ್ದೀನಿ 19D ಮೈನಸ್ 14D, ಕರೆಕ್ಟಾ? ಹಾಗಾದರೆ ಉಳಿದಿರೋ ವ್ಯಾಲ್ಯೂ ಏನು? 19Dಯಲ್ಲಿ 14D ಹೋದರೆ ಸೊ ಇಟ್ಸ್ ಅ 5D, ಕರೆಕ್ಟಾ? ಸೊ ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ? ಯು ಓನ್ಲಿ ಫೈಂಡ್ ಔಟ್.
So nothing but what is the value of A20 minus A15 I'm asking. Is that 5D or is that 5? So 5D or 5? Okay, I'll say because here 5D you got no, you have the value of D. What is the value of D? D ಬೆಲೆ ಕೊಟ್ಟಿದ್ದಾರೆ 3, ಅದನ್ನು ಅಪ್ಲೈ ಮಾಡಿ. So therefore 5 into 3, so therefore 5 3s are 15. ಹಾಗಾದರೆ ಯಾವ ಆಪ್ಷನ್ ಸರಿ? ಅಥವಾ ನಿಮ್ಮ ಆನ್ಸರ್ ಈಸ್, ನಿಮ್ಮ ಆನ್ಸರು 15, your answer is 15, so therefore the option D is correct, so therefore 15. Okay, so you need to pick D option. But one more thing childrens, ಈಗ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಬಿಫೋರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಚಿಲ್ಡ್ರನ್ಸ್, ನೋಡಿ, ವಿಲ್ ಫರ್ಗೋಟ್ ಟು ಅಪ್ಲೈ ಡಿ ವ್ಯಾಲ್ಯೂ ಹಿಯರ್. ಸೊ ನೀವು ಖುಷಿಲಿ ಎಕ್ಸಾಮಲ್ಲಿ ಏನು ಮಾಡ್ತೀರಾ ಅಂದರೆ, ಖುಷಿಲಿ ಸೊ 5D ಬಂದ ತಕ್ಷಣ 19Dಲಿ 14D ಹೋಯಿತು, 5D ಇದೆ, ಸೊ 5D ಆಪ್ಷನ್ ಇಲ್ಲಿದೆ. ಸೊ ದೇ ಫೋರ್ ನಿಮ್ಗೆ ಖುಷಿಯಾಗಿಬಿಡುತ್ತೆ, ಎಸ್ ನಾನು ಮಾಡಿರೋದು ಸರಿ ಅಂದ್ಕೊಂಡ್ಬಿಟ್ಟು 5Dನ ಟಿಕ್ ಮಾಡಿ ಬಂದುಬಿಡ್ತೀರಾ. ಬಟ್ ಇಟ್ಸ್ ನಾಟ್ ರೈಟ್, ಕರೆಕ್ಟಾ? Because D value they have given, you need to apply the D value. So keep this point in your mind. Don't get excited in a maths exam, especially in a maths exam, so that ನಿಮ್ಗಳಿಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ, ಜೊತೆಗೆ ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ಸಿಕ್ಕಿ ಕರೆಕ್ಟಾಗಿರೋ ಆನ್ಸರ್ಸ್ ಸಿಗುತ್ತೆ ನಿಮಗೆ, ಕರೆಕ್ಟ್? ಅದರ್ವೈಸ್ ಯು ವಿಲ್ ಲೂಸ್ ಯೋರ್ ಮಾರ್ಕ್ಸ್. ಎಕ್ಸಾಮ್ ಹಾಲಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಎಸ್ಪೆಷಲಿ ನಿಮಗೆ ಕೆಲವೊಂದು ಸಲ ಈ ರೀತಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಓಕೆ, ಹಾಗಾಗಿ ಹೇಳಿದ್ದು. Moving on to the next problem, the 8th one. Okay, if the numbers x minus 2, 4x minus 1, 5x minus 2 are in AP, then the value of x. Okay, so for x minus 2, 4x minus 1 ಮತ್ತು 5x minus 2 ಸಮಾಂತರ ಶ್ರೇಣಿಗಳಾದರೆ x ನ ಬೆಲೆ ಏನು? ಇದು ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಬರ್ಕೊಳ್ಳಿ, ಅದನ್ನ ಕೊಟ್ಟಿರೋದನ್ನ x minus 2, 4x minus 1, 5x minus 2 ಸಮಾಂತರ ಶ್ರೇಣಿ ಪದ. ಹಾಗಾದರೆ ಇದು A1, ಇದು A2, ಇದು A3. ಈಗ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಹಾಕಿ. ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನು? ನಿಮಗೆ A2 minus A1 equals A3 minus A2. ಸೊ A2 ಅಂದರೆ 4x minus 1 ಮೈನಸ್ ಬ್ರ್ಯಾಕೆಟ್ ಹಾಕಿ A1 ಬೆಲೆ x minus 2 equals to A3 ಅಂದರೆ, so the value of A3 will be 5x minus 2 ಮೈನಸ್ ಹಾಕಿ ಬ್ರ್ಯಾಕೆಟಲ್ಲಿ A2 value is 4x minus 1. So now one thing I will say, whenever you are writing here, you need to put a bracket and you need to multiply this symbol to this symbol. ಡೈರೆಕ್ಟಾಗಿ ಬರೆಯೋ ಹಾಗಿಲ್ಲ. ಸೊ ನೀವು ಬರಿಬೇಕಾದ್ರೆ ಈ ಮೈನಸ್ ಇರೋ ಜಾಗದಲ್ಲಿ ಮೈನಸ್ ಮುಂದೆ ನೀವು ಬ್ರ್ಯಾಕೆಟ್ ಹಾಕಿ ಮೈನಸ್ನ ಮಲ್ಟಿಪಲ್ ಮಾಡಿ ಯು ನೀಡ್ ಟು ಮೂವ್ ಆನ್. ಓಕೆ, ಫಸ್ಟ್ ಟ್ರ್ಯಾಕಲ್ಲಿ ಹೇಳ್ತಾರೆ ಗೊತ್ತಾ, ಯು ನೀಡ್ ಟು ಮೂವ್ ಆನ್. ಸೊ ಲೈಕ್ ದಟ್. ಎಲ್ಸ್ ನೀವು ಮೈನಸ್ ಬ್ರ್ಯಾಕೆಟ್ ಹಾಕಲಿಲ್ಲ ಅಂತಂದರೆ ಲೂಸ್ ಯೋರ್ ಮಾರ್ಕ್ಸ್. ಸೊ ನಾವು ಐ ಮಲ್ಟಿಪಲ್ ದಿಸ್ 4x minus 1 minus x minus into minus is plus 2 equals to 5x minus 2. ಜಸ್ಟ್ ನಾನು ಅದನ್ನು ಕ್ಲಿಯರಾಗಿ ಬರ್ಕೊಳ್ತಾ ಇದ್ದೀನಿ. minus 4x minus into minus is plus 1. Okay, is it clear? Minus into minus is plus, here also minus into minus is plus. So now you can simplify this. Now I'll simplify here. So we got whatever remaining is, I'll write here. So the remaining is 4x minus 1 minus x, I think plus 2 equals to 5x minus 2 minus 4x plus 1. Okay, now here 4x minus x, so 4x ಅಲ್ಲಿ x ಹೋದರೆ, so it's 3x minus into plus is minus, so 2 ಅಲ್ಲಿ 1 ಹೋದರೆ plus 1 because sign of a biggest number. Okay, equals to from the right hand side 5x ಅಲ್ಲಿ 4x ಹೋದರೆ 1x minus into plus is minus, so 2 ಅಲ್ಲಿ 1 ಹೋದರೆ 1, so minus 1 because sign of a biggest number. Now send all these to the left hand side. So 3x, we'll do one thing. So only send 1x to the right hand side and send plus 1 to the right hand side. 1x to the left hand side plus 1 to the right hand side. So 3x minus 1x equals minus 1 minus 1. So minus 1 is there, plus 1 ಆ ಕಡೆ ಹೋದರೆ minus 1 ಆಗುತ್ತೆ. Okay, so 3x ಅಲ್ಲಿ 1x ಹೋದರೆ 2x equals minus into minus is plus, so therefore minus 2. So therefore x equals minus 2 by 2. 2 1s are, 2 1s are, the answer is minus 1. Like
how you need to solve it, children. Okay, here so 4x ಅಲ್ಲಿ x ಹೋದರೆ 3x, minus into plus is minus, 2 ಅಲ್ಲಿ 1 ಹೋದರೆ 1, and so 5x ಅಲ್ಲಿ x ಹೋದರೆ 1x, sorry 5x ಅಲ್ಲಿ 4x ಹೋದರೆ 1x. Okay, and here minus 2 ಅಲ್ಲಿ 1 ಹೋದರೆ minus 1. Is it 4x? Yes. Okay, and you need to simplify this, you will get the answer as minus 1. Okay, ನೋಡ್ಕೊಬಿಡಿ ಬೇಗ ಒಂದೊಂದು ಸಲ. Next, so here just observe this. So ಹಾಗಾದರೆ which option is right? The minus 1. So therefore minus 1 means the a value is right, it's minus 1. Okay, so moving on to the next question. Here the next question, the 9th question. The common difference of the AP whose term is an equals 2n plus 1. So I am giving this problem to you people. You need to find the common difference. an equals 2n plus 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ d ಯ ಬೆಲೆ. ಸೊ ಹೇಳ್ಬಿಡ್ತೀನಿ ಮಾಡಿ ಮೆಥಡ್ನ. 2n plus 1 ಆದಾಗ ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನು? d ಈಕ್ವಲ್ಸ್ a2 ಮೈನಸ್ a1 a3 ಮೈನಸ್ a2. ಕರೆಕ್ಟ್. ಸೊ ಹಾಗಾದ್ರೆ ಇಷ್ಟು ವ್ಯಾಲ್ಯೂಸ್ ಬೇಕು ಅಂದರೆ ಫಸ್ಟ್ ಅಪ್ಲೈ n ವ್ಯಾಲ್ಯೂ ಎಸ್ 1, ಸಿಂಪ್ಲಿಫೈ ಇಟ್, n ವ್ಯಾಲ್ಯೂ ಇಲ್ಲಿ ಹಾಕಿ ಸಿಂಪ್ಲಿಫೈ ಇಟ್, ನಿಮಗೆ a1 ಬರುತ್ತೆ. ನೆಕ್ಸ್ಟ್ n ಈಕ್ವಲ್ಸ್ 2 ಹಾಕಿ, n ಜಾಗದಲ್ಲಿ 2 ಹಾಕಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ a2. ಆ್ಯಂಡ್ ಆಫ್ಟರ್ವರ್ಡ್ಸ್ n ವ್ಯಾಲ್ಯೂನ 3 ಹಾಕಿ ಆ್ಯಂಡ್ ಯು ವಿಲ್ ಗೆಟ್ ದ a3 ವ್ಯಾಲ್ಯೂ. ಆ್ಯಂಡ್ ಬಂದಿರೋ ವ್ಯಾಲ್ಯೂಸನ್ನು ಜಸ್ಟ್ ಅಪ್ಲೈ ದಿಸ್ ವ್ಯಾಲ್ಯೂ ಇನ್ ದಿಸ್ ಫಾರ್ಮುಲಾ ಆ್ಯಂಡ್ ಯು ವಿಲ್ ಗೆಟ್ ದ ಆನ್ಸರ್, ದ ಕಾಮನ್ ಡಿಫರೆನ್ಸ್. ಆ್ಯಂಡ್ ಆಫ್ಟರ್ವರ್ಡ್ಸ್ ಹಿಯರ್ just pick the right option. Okay, moving on to the next problem. So the next question, the 10th one. The fourth term from the end of the AP 2, 5, 8 ... 35 is 2, 5, 8 ... 35 ಏನ ಸಮಾಂತರ ಶ್ರೇಣಿಯಲ್ಲಿ ಹಿಂದಿನಿಂದ 4ನೇ ಪದ ಅಲ್ಲೇ ಹೇಳಿದ್ದಾರೆ. ಇದನ್ನು ಡೈರೆಕ್ಟ್ ಆಗಿ ಮಾಡ್ಬೋದು. ಲಾಸ್ಟಿಂದ 4th ಟರ್ಮ್ ಯಾವುದು? ಈಗ ಫಸ್ಟ್ ಕಾಮನ್ ಡಿಫರೆನ್ಸ್ ಕಂಡುಹಿಡ್ಕೊಳ್ಳಿ. 2 ಓನ್ಲಿ 5, ಸೊ 5 2, ಸೊ ದಟ್ ಮೀನ್ಸ್ ದ ಡಿಫರೆನ್ಸ್ ವಿಲ್ ಬಿ 3. ಸಾಮಾನ್ಯ ವ್ಯತ್ಯಾಸ d 3 ಆಯಿತು. 8ಅಲ್ಲಿ 5 ಹೋದರೆ 3. ಸೊ ಹಾಗಾದರೆ ಕಾಮನ್ ಡಿಫರೆನ್ಸ್ ಎಷ್ಟಾಯಿತು? 3 ಇದೆ. ಹಾಗಾದರೆ 4th ಟರ್ಮ್ ಬೇಕಲ್ವಾ, ಹಿಂದಿನಿಂದ 4th ಟರ್ಮ್. ಸೊ 35ಅಲ್ಲಿ 3 ಮೈನಸ್ ಮಾಡಿ. ಸೊ ದ ಹಿಂದಿನಿಂದ ಅದರ ಸೆಕೆಂಡ್ ಟರ್ಮ್ ಏನಾಯಿತು? ದ ಸೆಕೆಂಡ್ ಟರ್ಮ್ ಆಫ್ ಫ್ರಮ್ 35 ವಿಲ್ ಬಿ 32. ನೆಕ್ಸ್ಟ್ ಈಸ್ 35 ಆಯಿತು, 32 ಆಯಿತು. ನೆಕ್ಸ್ಟ್ 3 ಮೈನಸ್ ಮಾಡಿ. 32 3 ಮೈನಸ್ ಮಾಡಿದ್ರೆ 29. ಸೊ 29ಇಂದ 3 ಮೈನಸ್ ಮಾಡಿದ್ರೆ 26. ದಟ್ ವಿಲ್ ಬಿ ದ 4th ಟರ್ಮ್. ಸೊ 26 is your answer. So D option is right. So D option na ನೀವು ಶೇಡ್ ಮಾಡಬೇಕು. So it's simple. Common difference is 3, 35, 32, 29, 26. Clear? Okay. Now the next question, the 11th one. The 11th term and the 13th term of an AP are 35 and 41. Then the D is ಸಮಾಂತರ ಶ್ರೇಣಿ 11ನೇ ಸಮಾಂತರ ಶ್ರೇಣಿಯಲ್ಲಿ 11ನೇ ಮತ್ತು 13ನೇ ಪದವು 35 ಮತ್ತು 41 ಆದರೆ ಡಿ ಯ ಬೆಲೆಯು ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಹೌ ಟು ಸಾಲ್ವ್ ದಿಸ್ ಆ್ಯಂಡ್ ಹೌ ಟು ಪಿಕ್ ದ ಆನ್ಸರ್, ವಿಚ್ ಆನ್ಸರ್ ವಿ ನೀಡ್ ಟು ಪಿಕ್ ಅನ್ನೋಂಥದ್ದಾದರೆ, ಸೊ ಈ ಟೈಪಲ್ಲಿ 2 ಕಂಡೀಷನ್ ಕೊಟ್ಟು ಇಫ್ ದೇ ಹ್ಯಾವ್ ಗಿವನ್ 2 ಕಂಡೀಷನ್ ವಿತ್ ದ ಆನ್ಸರ್ಸ್ ಲೈಕ್ a 11th ಈಸ್ 35, a 13th ಈಸ್ 41, 11ನೇ ಪದ 35, 13ನೇ ಪದ 41 ಕೊಟ್ಟಿದ್ರೆ ಯೂಸ್ ದಿಸ್ ಫಾರ್ಮುಲಾ ಚಿಲ್ಡ್ರನ್ಸ್, ಕಾಮನ್ ಡಿಫರೆನ್ಸ್ ಫಾರ್ಮುಲಾ, ದಟ್ ಈಸ್ ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಹಾಗಾದ್ರೆ ಎ ಪಿ ಅಂದರೆ ಏನು, ಎ ಕ್ಯೂ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸಿ ಕೊಟ್ಟಿರೋದ್ರಲ್ಲಿ ಸೊ ದೊಡ್ಡ ಟರ್ಮ್, ಸೊ ದ ಬಿಗ್ಗೆಸ್ಟ್ ಟರ್ಮ್ ವಿಲ್ ಬಿಕಮ್ ಎ ಪಿ, ಓಕೆ, ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ವಿಲ್ ಬಿಕಮ್ ಎ ಕ್ಯೂ, ಚಿಕ್ಕ ನಂಬರ್ ಎ ಕ್ಯೂ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಸೊ a 11th a 13th ಕೊಟ್ಟಿದ್ದಾನೆ, ಹಾಗಾದರೆ a 13th ದೊಡ್ಡದು, ಸೊ ದೇರ್ಫೋರ್ ಎ ಪಿ ವಿಲ್ ಬಿಕಮ್ a 13 ಮೈನಸ್ ಇದು ಚಿಕ್ಕದು, ಸೊ ದೇರ್ಫೋರ್ ಸ್ಮಾಲರ್ ಒನ್, ಸೊ a 11 ಡಿವೈಡೆಡ್ ಬೈ, ಸೊ ಪಿ ಮೈನಸ್ ಕ್ಯೂ ಯಾವುದಾಗುತ್ತೆ ಅಂತಂದರೆ, ಸಾರಿ ಓಕೆ, ಸೊ ಪಿ ಮೈನಸ್ ಕ್ಯೂ ಯಾವುದಾಗುತ್ತೆ ಅಂತಂದರೆ, ಹಿಯರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್, ಎನ್ನ ಪ್ಲೇಸಲ್ಲಿ ಏನಿದೆ ಅದೇ ಅದರ ವ್ಯಾಲ್ಯೂ ಆಗುತ್ತೆ ಪಿ ಮೈನಸ್ ಕ್ಯೂ. ಸೊ ಇಲ್ಲೇನಿದೆ ನಂಬರ್ 13 ಮೈನಸ್ ಇಲ್ಲೇನಿದೆ 11, ಓಕೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ನೋಡಿ, a 13 ಕೊಟ್ಟಿದ್ದಾನೆ, ಸೊ ದ a 13 ಈಸ್ ಹೌ ಮಚ್ 41, ಸೊ 41 ಮೈನಸ್ a 11 ಕೊಟ್ಟಿದ್ದಾನೆ, ಸೊ a 11th ಟರ್ಮ್ ಈಸ್ ಹೌ ಮಚ್, ಸೊ 35, ಸೊ ದೇರ್ಫೋರ್ 35 ಡಿವೈಡೆಡ್ ಬೈ ಸಿಂಪಲ್ a 13 ಅಂದರೆ ಕೊಟ್ಟಿದ್ದಾರೆ, a 11 ಅಂದರೆ ಕೊಟ್ಟಿದ್ದಾರೆ, ಅಪ್ಲೈ ಮಾಡಿದ್ದೀನಿ. ಎ ಪಿ ಅಂದರೆ ದೊಡ್ಡದು, ಎ ಕ್ಯೂ ಅಂದರೆ ಚಿಕ್ಕದು, ಪಿ ಮೈನಸ್ ಕ್ಯೂ ಅಂದರೆ ಎನ್, ಓಕೆ. ಸೊ 13ನಲ್ಲಿ 11 ಹೋದರೆ ಸೊ ಇಟ್ಸ್ 2,
equals to, now subtract 41 minus 35. So the answer will be, so 41 minus 35, right? It's 6 by 2, the answer is 3. Simple. So ಹಾಗಾದ್ರೆ what is the common difference? The common difference is 3. So therefore the B option is right. Okay. So ಈ ರೀತಿ ಕಂಡೀಷನ್ ಕೊಟ್ಟಾಗ, if they have given the condition like this, apply the common difference formula like this and simplify it. AP is a bigger number and AQ is a smaller number, P minus Q is nothing but here the n value. And A13 they have given, A11 they have given, and 41 minus 35. So divided by, subtract this 2. So therefore 41 minus 35 is 6 by 2, the answer is 3. So therefore the option is B. B option is right. Okay. Understood children? It's an important problem. Like this problem they can ask. ಈ ಥರ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೇಳಬಹುದು ಇಂಡೈರೆಕ್ಟ್ ಆಗಿರೋದ್ರಿಂದ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ದ 12th ಒನ್. ಸೊ 12th ಒನ್ನ ಮಾಡೋದಾದರೆ, ಸೊ ದ ನೆಕ್ಸ್ಟ್ ಟರ್ಮ್ ಆಫ್ ದ ಎ ಪಿ, ಓಕೆ ಸ್ಕ್ರೀನ್ ಕಾಣ್ತಾ ಇಲ್ಲ, ಓಕೆ. ಸೊ ದ ನೆಕ್ಸ್ಟ್ ಟರ್ಮ್ ಆಫ್ ದ ಎ ಪಿ ರೂಟ್ 18 ರೂಟ್ 13 ಅಂದರೆ ರೂಟ್ 18 ಮತ್ತು ರೂಟ್ 32 ಇಷ್ಟು 3 ಟರ್ಮ್ ಕೊಟ್ಟಿದ್ದಾರೆ. ಸೊ ರೂಟ್ 8 ಫಸ್ಟ್ ಟರ್ಮು, ರೂಟ್ 8 ಸೆಕೆಂಡ್ ಟರ್ಮು, ರೂಟ್ 32 ಥರ್ಡ್ ಟರ್ಮ್. ಹಾಗಾದರೆ ಯು ನೀಡ್ ಟು ಫೈಂಡ್ ದ ನೆಕ್ಸ್ಟ್ ಟರ್ಮ್, ದ ಫೋರ್ತ್ ಟರ್ಮ್ ಯು ನೀಡ್ ಟು ಫೈಂಡ್. 4ನೇ ಪದ ಕಂಡುಹಿಡಿಯಬೇಕು. ಹಾಗಾದರೆ ಇದರ ಮುಂದಿನ ಪದ ಅಂತ ಹೆಂಗೆ ಕಂಡುಹಿಡಿಯೋದು? ದಿಸ್ ವಿಲ್ ಬಿಕಮ್ A1, ದಿಸ್ ವಿಲ್ ಬಿಕಮ್ A2, ದಿಸ್ ವಿಲ್ ಬಿಕಮ್ A3. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇದನ್ನು ಮಾಡೋದಕ್ಕಿಂತ ಮುಂಚೆ, ಬಿಫೋರ್ ಡೂಯಿಂಗ್ ದ್ಯಾಟ್, ಫಸ್ಟ್ ಲೆಟ್ ಮೀ ರೈಟ್ ರೂಟ್ 8 ಇನ್ ಅ ಸಿಂಪ್ಲಿಫೈಡ್ ಫಾರ್ಮ್. ರೂಟ್ 8 ನಾವು ಈ ರೀತಿ ಬರ್ಕೋಬಹುದು, 4 into 2 under root of 4 into 2, that will be equals to, what is the square root of 4? Square root of 4 is 2, so I am taking the square root of 4, so 2 root 2. ಹಾಗಾದರೆ ರೂಟ್ 8 ನಾನು ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟು ಕಮಿಂಗ್ ಟು ದಿಸ್, ಎರಡನೇದು ರೂಟ್ 18ನ 9 into 2 ಅಂತ ಬರ್ಕೋಬಹುದು. ಸೊ ಅದರ ಅರ್ಥ ದ ಆನ್ಸರ್ ಈಸ್ 3 root 2. ಸೊ ಇದು ನಿಮ್ಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ಚಿಲ್ಡ್ರನ್ಸ್. ಐ ಥಿಂಕ್ ಐ ಹೋಪ್ ದಟ್ ಯು ನೋ ದಿಸ್ ಮೆಥಡ್. ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಒನ್, ರೂಟ್ 32ನ ನಾನು 16 2s ಅಂತ ಬರ್ಕೊಳ್ತೀನಿ. ದ ಸ್ಕ್ವೇರ್ ರೂಟ್ ಆಫ್ 16 ಈಸ್ 4, ದ ಆನ್ಸರ್ ಈಸ್ 4 root 2. ಹಾಗಾದರೆ ಫಸ್ಟು 3 ಟರ್ಮ್ಸು ಈ ರೀತಿ ಇದ್ದನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂದರೆ, ಸಿಂಪ್ಲಿಫೈಡ್ ಫಾರ್ಮಲ್ಲಿ 2 root 2, 3 root 2, 4 root 2, ... So this is the first term, second term, third term. ಓಕೆ, ಸೊ ಇದು ಒಂದು ಸಲ ಅರ್ಥ ಮಾಡ್ಕೊಳ್ಳೋರ್ಗಷ್ಟೇ. ಅರ್ಥ ಮಾಡ್ಕೊಂಡ್ಮೇಲೆ ನೀವು ಸ್ಪೀಡಾಗಿ ಎಕ್ಸಾಮಿನೇಷನಲ್ಲಿ ನೀವು ಮಾಡಬಹುದು. ಸೊ ದಿಸ್ ಈಸ್ A1, ದಿಸ್ ಈಸ್ A2, ದಿಸ್ ಈಸ್ A3. ಕರೆಕ್ಟ್? ನಾ ಅಪ್ಲೈ ದ ಕಾಮನ್ ಡಿಫರೆನ್ಸ್ ಫಾರ್ಮುಲಾ. ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ವಿಲ್ ಬಿ ಸಿಂಪಲ್. ವಾಟ್ ಇಸ್ ದ ಕಾಮನ್ ಡಿಫರೆನ್ಸ್ ಫಾರ್ಮುಲಾ? A2 minus A3 equals to A3 minus A2. ವೇಟ್ ಅ ಮಿನಿಟ್ ಚಿಲ್ಡ್ರನ್ಸ್, ಯಾಕೆ ಇದನ್ನು ಮಾಡ್ತಿದ್ದೀವಿ ನಾವು? ಸಿಂಪಲಾಗಿ ನಮ್ಗೆ ಗೊತ್ತಾಗುತ್ತೆ ಅನ್ಸ್ಕೊಳ್ತೀನಿ. ಏನು ಆನ್ಸರು? ಹಿಯರ್ ರೂಟ್ 2 is there. Here what is there? 2. Here 3. Here 4. So that means the next should be, yes, the next number should be 5 root 2, because ಕಂಟಿನ್ಯೂ ಆಗಿದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ 2, 4, 6 ಇದ್ದರೆ ನೆಕ್ಸ್ಟ್ ನಂಬರ್ ಏನಾಗುತ್ತೆ? 8 ಹಾಕಲೇಬೇಕು. ಲೈಕ್ ವೈಸ್, so here 2, 3, 4 is there, root 2 is common, so therefore the next number should be 5 root 2. Okay, so ಹಾಗಾದರೆ which option is right? The C option is right. So C option ನ ನೀವು ಟಿಕ್ ಮಾಡಬೇಕು. So this is the method, and ಫಸ್ಟು ಇದನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರ್ಕೊಂಡು you can find the next term. ಸೊ ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಸ್ಟಿಲ್, ಸೊ ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ ಆ್ಯಂಡ್ ಯು ಕ್ಯಾನ್ ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಫಾರ್ ದಿಸ್. ನಿಮ್ಮ ವೆರಿಫಿಕೇಷನ್ಗೋಸ್ಕರ ಚಿಲ್ಡ್ರನ್ಸ್ ಹೇಳ್ತಾ ಇರೋದು. ಸೊ ವೆರಿಫಿಕೇಷನ್ಗೋಸ್ಕರ ಮಾಡಿ, ಸೊ ಈ ರೀತಿ ಮಾಡಿಕೊಂಡು ಯು ಕ್ಯಾನ್ ಫೈಂಡ್ ದ ನೆಕ್ಸ್ಟ್ ಟರ್ಮ್, ದ ಫೋರ್ತ್ ಟರ್ಮ್. ದ ಫೋರ್ತ್ ಟರ್ಮ್ಗೆ ಫಾರ್ಮುಲಾ A+3D, ರೈಟ್? ಸೊ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಕಾಮನ್ ಡಿಫ್ರೆನ್ಸ್ ಆ್ಯಂಡ್ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ 5 root 2. ಬಟ್ ಇದನ್ನು ನಾನು ಡೈರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋದಾದರೆ ದ 13th ಒನ್ ನೋಡಿ, ಈ ರೀತಿ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ AP? ತುಂಬ ಈಸಿ. ಈ ಕೆಳಗಿನವುಗಳಲ್ಲಿ ಯಾವುದೂ ಸಮಾಂತರ ಶ್ರೇಣಿ ಅಲ್ಲ. ಸಿಂಪಲ್. ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ಗೊತ್ತಿದೆ, AP ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಸೊ ದೇರ್ಫೋರ್ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಕಾಮನ್ ಡಿಫ್ರೆನ್ಸು ಸಾಮಾನ್ಯ ವ್ಯತ್ಯಾಸ ಸೇಮ್ ಇದ್ದರೆ ದ ಟರ್ಮ್ಸ್ ಆರ್ ಕಾಲ್ಡ್ ಆಸ್ ದ AP. ಹಾಗಾದರೆ ನೋಡಿ,
11, 14 11 ಹೋದರೆ 3, 17 14 ಹೋದರೆ 3. ಸೊ ಕಾಮನ್ ಡಿಫ್ರೆನ್ಸ್ ಆರ್ ಸೇಮ್. ಇದು ಸ್ಟ್ರೇಡಿನೇ ಅಂದರೆ ಎ ಪಿನೇ. 4 1 ಹೋದರೆ 3, 7 4 ಹೋದರೆ 3. ದಿಸ್ ಈಸ್ ಆಲ್ಸೋ ಎ ಪಿ. ಓಕೆ, ನಾವು ಜಸ್ಟ್ ಅಬ್ಸರ್ವ್ ದಿಸ್. 7 3 ಹೋದರೆ 4, 12 7 ಹೋದರೆ 5. ನೋಡಿ ಇಲ್ಲಿ 3, ಸಾರಿ 7 3 ಹೋದರೆ 4, ರೈಟ್, ಸಾರಿ. ನೆಕ್ಸ್ಟು 12 7 ಹೋದರೆ 5. ಸೊ ಇಲ್ಲಿ 18 12 ಹೋದರೆ 6. ಸೊ therefore the common difference is different. ಸೊ ಹಾಗಾದರೆ ಇದು ಎ ಪಿ ಅಲ್ಲ. ಸೊ therefore this is not an AP term. ಇದು ಸಮಾಂತರ ಶ್ರೇಣಿ ಅಲ್ಲ. ಸೊ therefore you need to pick this option. Next question. The sum of the first 20 natural number is, you can find like this. So as I said, you can use this formula also, n into n plus 1 divided by 2. ಇದನ್ನು ಯೂಸ್ ಮಾಡ್ಬೋದು. Also else you can use this. ಸೊ ಅಂದರೆ ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ನೋಡಿ ಫಾರ್ಮುಲಾ ಹಾಕಿದ್ದೀನಿ, ವ್ಯಾಲ್ಯೂಸ್ ಅಪ್ಲೈ ಮಾಡಿದ್ದೀನಿ, ಸಿಂಪ್ಲಿಫೈ ಮಾಡಿದ್ದೀನಿ. ಸೊ ನನಗೆ ಆನ್ಸರ್ ಬಂದಿದೆ. ದ ಆನ್ಸರ್ ಈಸ್ 210. 210 ಯಾವ ಆಪ್ಷನ್ ಕರೆಕ್ಟ್? ಎ ಆಪ್ಷನ್ ಈಸ್ ಕರೆಕ್ಟ್. ಹಾಗೆ ಎ ಆಪ್ಷನಲ್ಲಿ ನೀವು ಸರ್ಕಲಲ್ಲಿ ಶೇಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ಸಮ್ ಆಫ್ ದ ಫಸ್ಟ್ 10 multiples of 7. So these are the few questions that I am giving for you people to practice. So you can practice it, children. ಓಕೆ, 7ರಿಂದ ಗುಣಿಸಲ್ಪಡುವ ಮೊದಲ 10 ಪದಗಳ ಮೊತ್ತ. ದೇರ್ ಆರ್ 4 ಆಪ್ಷನ್. ಹೌ ಯು ಹ್ಯಾವ್ ಸಾಲ್ವ್ ದ ಲಾಸ್ಟ್ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಿದರೆ ಆ ಥರ ಸಾಲ್ವ್ ಮಾಡಿ. 16th one. ಇಫ್ ಎಸ್ ಎನ್ ಈಕ್ವಲ್ಸ್ 5n ಸ್ಕ್ವೇರ್ ಪ್ಲಸ್ 3n ದೆನ್ a9 ಈಸ್. ಎಸ್ ಎನ್ ಈಕ್ವಲ್ಸ್ 5n ಸ್ಕ್ವೇರ್ ಪ್ಲಸ್ 3n ಆದಾಗ a9ರ ಬೆಲೆ. ಚಿಲ್ಡ್ರನ್ಸ್, ಈ ಪ್ರಾಬ್ಲಮ್ನ ನಾನು ನಿಮಗೆ ಲಾಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಸಾಲ್ವ್ ಮಾಡಿರೋ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಸ್ಟಿಲ್ ಐ ವಿಲ್ ಸೇ ದ ಫಾರ್ಮುಲಾ ಟು ಫೈಂಡ್ ದ a9. That is S9 minus S8. This is the formula to find the answer for A9. A9 ನ ಬೆಲೆ ಕಂಡುಹಿಡಿಯಬೇಕು ಅಂದರೆ ಇದು ಫಾರ್ಮುಲಾ. A9 ನ ಬೆಲೆ S9 minus S8. ಫಾರ್ ಎಕ್ಸಾಂಪಲ್, ಇಫ್ ಸಪೋಸ್ ಇಫ್ ದೇ ಆರ್ ಆಸ್ಕಿಂಗ್ A10 SN ಕೊಟ್ಬಿಟ್ಟು ಆಗ ಇದಕ್ಕೆ ಫಾರ್ಮುಲಾ S10 minus S9. ಇಫ್ ಸಪೋಸ್ SN ಕೊಟ್ಬಿಟ್ಟು ಕಂಡೀಷನ್ನ A15th ಟರ್ಮ್ ಕೇಳಿದ್ರೆ ಇದಕ್ಕೆ ಫಾರ್ಮುಲಾ S15 minus S14. ಸೊ ಹಾಗಾದ್ರೆ ಏನು ಮಾಡಬೇಕು? ಫಸ್ಟು ಇಲ್ಲಿ ಜಸ್ಟ್ ಯು ನೀಡ್ ಟು ಅಪ್ಲೈ 9 ಹಿಯರ್ S9 ಆ್ಯಂಡ್ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ S9. ಆಫ್ಟರ್ವರ್ಡ್ಸ್ 8 ಹಾಕಿ, ಎನ್ ಬೆಲೆಯನ್ನು 8 ಹಾಕಿ. ಫಸ್ಟು 9 ಹಾಕಿ S9 ಕಂಡುಹಿಡೀರಿ. ಆಫ್ಟರ್ವರ್ಡ್ಸ್ 8 ಹಾಕಿ ಎನ್ ಬೆಲೆಯನ್ನು ಕಂಡುಹಿಡೀರಿ. ನಥಿಂಗ್ ಬಟ್ S8ನ ಕಂಡುಹಿಡೀರಿ. ಆಫ್ಟರ್ವರ್ಡ್ಸ್ ಆನ್ಸರ್ ಇರುತ್ತೆ S9 minus S8 ಮಾಡಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. If the sum of the AP is 3, 7, 11, dot 210, then the number of terms 3, 7, 11 ಸಮಾಂತರ ಶ್ರೇಣಿಯ ಮೊತ್ತ 210 ಆದಾಗ ಎನ್ನ ಬೆಲೆ ಅಂದರೆ 210 ಯಾವ ಎನ್ನ ಬೆಲೆ ಆಗುತ್ತೆ, ಎನ್ನಿನ ಪದ ಆಗುತ್ತೆ. ಸೊ 210 is a which term that you need to find. So I'll write the formula, you can solve it. The formula will be SN is equals to n by 2 into, you can use this formula, a plus an. Which term will become, or else you can use the another formula, Sn is equals to n by 2 into 2a plus n minus 1 into d. I'll write that also. Okay, so easy ಇದೆ, ಮಾಡಿ ನೀವೇ ಮಾಡಬಹುದು. You can solve it and find the answer and optionally ಯಾವ option tick ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. Okay, this is the 17th one. Moving on to the next question, the 18th one. The sum of the third term in the AP is. The sum of the third term of the AP. Okay, n equals 3n plus 4 ಆದಾಗ ಮೂರನೇ ಪದದ ಮೊತ್ತ. The sum of the third term ಕಂಡುಹಿಡಿಯಬೇಕು. It's not an, children. ಅದಕ್ಕಿಂತ ಮುಂಚೆ let me just say the formula to find the S3. S3ಗೆ ಫಾರ್ಮುಲಾ ಏನು ಗೊತ್ತಾ? A1 plus A2 plus A3, children. ದಿಸ್ ಇಸ್ ದ ಫಾರ್ಮುಲಾ. ಇನ್ನೊಂದು ಹೇಳ್ಬಿಡ್ತೀನಿ. ಹಾಗಾದ್ರೆ S4 ಕೇಳಿದ್ರು, ಸಮ್ ಆಫ್ ದ ಫೋರ್ತ್ ಟರ್ಮ್ ಕೇಳಿದ್ರು, ಇಲ್ಲೇ ಹೇಳ್ಬಿಡ್ತೀನಿ. ದ ಫಾರ್ಮುಲಾ ಟು ಫೈಂಡ್ ದ S4, ಸಮ್ ಆಫ್ ದ ಫೋರ್ತ್ ಟರ್ಮ್ ವಿಲ್ ಬಿ A1 plus A2 plus A3 plus A4. ಸೊ ಸಮ್ ಆಫ್ ದ ಫಿಫ್ತ್ ಟರ್ಮ್ ಕೇಳಿದ್ರು, ವಾಟ್ ಇಸ್ ದ ಫಾರ್ಮುಲಾ? A1 plus A2 plus A3 plus A4 plus A5. ಓಕೆ, ನಾವು ಹೌ ಟು ಫೈಂಡ್ ದ ಆನ್ಸರ್? ಫಸ್ಟ್ ರೈಟ್ ಡೌನ್ ದ AN. ನಾವು ಡು ಯು ನೋ ದ ವ್ಯಾಲ್ಯೂ ಆಫ್ A1 A2 A3? ನೋ. A1 ಮತ್ತು A2 A3 ಬೆಲೆ ನಿಮ್ಗೆ ಗೊತ್ತಿಲ್ಲ. ಫೈಂಡ್ ದ ವ್ಯಾಲ್ಯೂ ಆಫ್ ದಟ್ ಬೈ ಯೂಸಿಂಗ್ ದಿಸ್ ಕಂಡೀಷನ್ ಆ್ಯಂಡ್ ಅಪ್ಲೈ ಆನ್ಸರ್ಸ್ ಟು ಹಿಯರ್.
ಎನ್ ಈಕ್ವಲ್ಸ್ 3n ಪ್ಲಸ್ 4 ಕೊಟ್ಟಿದ್ದಾರೆ. ಮೊದಲು n ಈಕ್ವಲ್ಸ್ 1 ಹಾಕಿ. ಓಕೆ, ಹಾಗಾದರೆ ಇಟ್ ವಿಲ್ ಬಿಕಮ್ a1. ಸೊ 3 ಇಂಟು, ಹಾಗಾದರೆ n ವ್ಯಾಲ್ಯೂ ಎಷ್ಟು 1 ಪ್ಲಸ್ 4. ಸೊ 3 ಪ್ಲಸ್ 1 ಸಾರಿ 3 1s 3 ಪ್ಲಸ್ 4 ದ ಆನ್ಸರ್ ಈಸ್ 7 ಬಂತು a1. ನೆಕ್ಸ್ಟು a2 ಹಾಕಿ. ಆದರೆ n ವ್ಯಾಲ್ಯೂ ಎಷ್ಟಾಯಿತು? n ವ್ಯಾಲ್ಯೂ ಇಸ್ 2. ಅಪ್ಲೈ ದ 2 ವ್ಯಾಲ್ಯೂ. 3 ಇಂಟು 2 ಪ್ಲಸ್ 4, 3 2s 6 ಪ್ಲಸ್ 4 ಆನ್ಸರ್ ಈಸ್ 10. ನೆಕ್ಸ್ಟು n ವ್ಯಾಲ್ಯೂ 3 ಹಾಕಿ. 3 ಇಲ್ಲಿ n ವ್ಯಾಲ್ಯೂ 2, ಇದು n ವ್ಯಾಲ್ಯೂ 3. ಸೊ 3 ಹಾಕಿ. 3 ಇಂಟು 3 ಪ್ಲಸ್ 4, 3 3s 9 ಪ್ಲಸ್ 4. ಸೊ 9 ಪ್ಲಸ್ 4 ಈಸ್ 13. ಸೊ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ? ವೈ ಯು ಆರ್ ಫೈಂಡಿಂಗ್ ದಿಸ್? ಬಿಕಾಸ್ S3 ಫಾರ್ಮುಲಾ ಏನು? ದ ಸಮ್ ಆಫ್ ದ ಥರ್ಡ್ ಟರ್ಮ್ ಫಾರ್ಮುಲಾ a1 ಪ್ಲಸ್ a2 ಪ್ಲಸ್ a3. ಸೊ ನಾವು ಅಪ್ಲೈ ದೀಸ್ ವ್ಯಾಲ್ಯೂ ಹಿಯರ್. ಸೊ S3 ಈಕ್ವಲ್ಸ್ a1 ಪ್ಲಸ್ a2 ಪ್ಲಸ್ a3. ಸೊ ದಟ್ ಮೀನ್ಸ್ a1 ಅಂದರೆ 7 ಪ್ಲಸ್ 10 ಪ್ಲಸ್ 13. ಸೊ 10 ಪ್ಲಸ್ 7 ಈಸ್ 17. 17 ಪ್ಲಸ್ 13 27 ಪ್ಲಸ್ 3 30. ಸೊ ದ ಆನ್ಸರ್ ಈಸ್ 30. Which option is right? The A option is right. That is your answer, and this is the method to solve the problem if they have asked sum of the third term. Okay, so sum of the ಮೂರನೇ ಪದದ ಮೊತ್ತವನ್ನು ಕೇಳಿದ್ರೆ ಈ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಾವು ಫಾರ್ ದ ಸೇಮ್ ಡೇಟಾ ಫೈಂಡ್ ದ S4. ಸೊ S4ಗೆ ಫಾರ್ಮುಲಾ a1 ಪ್ಲಸ್ a2 ಪ್ಲಸ್ a3 a4. ಸೊ ದಟ್ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಓಕೆ, so for the same find the S5 also. For the same find S6, so that practice ಆಗುತ್ತೆ ಅಂತ. So don't neglect it. So I know this, I'll solve it. Don't neglect it. As I said, ಚಿಕ್ಕ ಪುಟ್ಟದೇ ತಪ್ಪಾಗೋದು ನಿಮ್ಮದು. ತುಂಬ ದೊಡ್ಡದು ಈಸಿಯಾಗಿ ಕಷ್ಟಪಟ್ಟು ಸಾಲ್ವ್ ಮಾಡ್ತೀರಾ. ವಿಲ್ ಸಾಲ್ವ್ ದ ಡಿಫಿಕಲ್ಟ್ ಒನ್, ಬಟ್ ದ ಥಿಂಗ್ ಈಸ್ ದ ಸ್ಮಾಲೆಸ್ಟ್ ಥಿಂಗ್ಸ್ ಅನ್ನುವಂಥದ್ದು ನಿಮಗೆ ತಪ್ಪಾಗೋದು. ಓಕೆ, so next one, the last, the 20th one. Oh no, it's the 18th one, right? Okay, still we have some another two problems. So -2, -4, -6, the common difference is, you can find the common difference. Now the common difference formula, call this as a1, a2, a3, d equals a2 minus a1, a3 minus a2. This is the practice question, I think so. Yes, I have given for you people. So ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವ ಫಾರ್ಮುಲಾ ಇದು, ಆ್ಯಂಡ್ ಸಾಲ್ವ್ ಇಟ್. ಓಕೆ, ಆ್ಯಂಡ್ ಯು ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ಯು ಕ್ಯಾನ್ ಫೈಂಡ್ ದ ಆನ್ಸರ್ ಫ್ರಮ್ ದೀಸ್ 4, -2 or 2 or 6 or -6. ಫಾರ್ ಯು ಪೀಪಲ್ ಐ ಆಮ್ ಗಿವಿಂಗ್. ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಡೂ ದಿಸ್. ಯಾಕಂದ್ರೆ ನಾನೆಲ್ಲ ಎಕ್ಸಾಮ್ ಬರೆಯೋದಲ್ಲ, ಇದು ಈಸಿ ಇದೆ. ಎಲ್ಲವನ್ನು ನಾನೇ ಕೊಟ್ಟರೆ ನನಗೆ ಕೊಡಿ ಎಕ್ಸಾಮ್ಸ್, ನಾನೇ ಬರೀಲ್ಲ. ಇಟ್ಸ್ ಅ ಜೋಕ್ ಚಿಲ್ಡ್ರನ್ಸ್. Okay, it's just I'm kidding. Okay, you need to write on the exam, take the marks. ಯಾಕೆಂದರೆ ನಿಮ್ಮ ಪೇರೆಂಟ್ಸ್ಗಳಿಗೋಸ್ಕರ ಈ ಮಾರ್ಕ್ಸ್ ಬೇಕು. ನಿಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಮಾರ್ಕ್ಸ್ನ ತಗೊಳ್ಳಿ, ಚೆನ್ನಾಗಿ ತಗೊಳ್ಳಿ, ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಸಿ ವಾಟ್ ಎವರ್ ಐ ಆಮ್ ಡೂಯಿಂಗ್, ಆ ಒಂದು ದಟ್ ಸ್ಟೆಪ್ಸ್, ವಾಟ್ ಎವರ್ ಐ ಆಮ್ ಜಸ್ಟ್ ನಾನು ನಿಮಗೆ ಹೇಳ್ಕೊಡ್ತಿರೋಂಥ ಸ್ಟೆಪ್ಸನ್ನು ಅಪ್ಲೈ ಮಾಡ್ಕೊಳ್ಳಿ, ತಲೆಯಲ್ಲಿ ಇಟ್ಕೊಳ್ಳಿ. ಎಕ್ಸಾಮ್ಸಲ್ಲಿ ದ ಸೇಮ್ ಟಾಪಿಕ್ಸ್ ಬಂದಾಗ ಅದನ್ನು ಅಲ್ಲಿ ಅಪ್ಲೈ ಮಾಡಿ ಬೇಗ ಸಾಲ್ವ್ ಮಾಡಿ, ಆ್ಯಂಡ್ ಆನ್ಸರ್ನ ಐಡೆಂಟಿಫೈ ಮಾಡಿ ಸರಿಯಾದ ಆಪ್ಷನ್ ಟಿಕ್ ಮಾಡಿ ಮಾರ್ಕ್ಸ್ ತಗೊಳ್ಳಿ. ಓಕೆ, ದ 20th one, ದ ಫಸ್ಟ್ ಪಾಸಿಟಿವ್ ಟರ್ಮ್ಸ್ ಆಫ್ ದ AP. ವಿಚ್ ಟರ್ಮ್ ವಿಲ್ ಬಿಕಮ್ ದ ಫಸ್ಟ್ ಪಾಸಿಟಿವ್ ಟರ್ಮ್ಸ್ ಆಫ್ ದ AP? -11, -8, -5. ನೋಡೋಣ, ಟ್ರೈ ಮಾಡಿ. ಫಾರ್ಮುಲಾ n ಈಕ್ವಲ್ಸ್ a ಪ್ಲಸ್ n -1 ಇಂಟು d. ಆಪ್ಷನ್ಸ್ ಆರ್ ದೇ. ಸಮಾಂತರ ಶ್ರೇಣಿಯಲ್ಲಿ -11, -8, -5 ಧನಾತ್ಮಕ ಪದ ಯಾವುದು? ಇದು ನಿಮ್ಮ ಕ್ವಶನ್. Okay, children, these are all the some few questions based on arithmetic progressions. ಸೊ ಚೆನ್ನಾಗಿ ಮಾಡಿ, ಟಾಪಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಮೆಥಡನ್ನ ತಿಳ್ಕೊಂಡು ಅಪ್ಲೈ ಮಾಡಿ, ಆಪ್ಷನ್ಸನ್ನು ಕರೆಕ್ಟಾಗಿರೋದನ್ನ ಟಿಕ್ ಮಾಡಿ ಮಾರ್ಕ್ಸನ್ನು ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇದು AP. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಿದ್ದೀನಿ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಕೋಆರ್ಡಿನೇಟ್ ಜಿಯೋಮೆಟ್ರಿದು ಇನ್ನೂ ತುಂಬ ಡಿಫ್ರೆಂಟ್ ಟೈಪ್ ಆಗಿರೋಂಥದ್ದನ್ನ ತೊಗೊಂಡು ನಾನು ಮಾಡ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಚಿಲ್ಡ್ರನ್ಸ್. ಆಲ್ ದಿ ಬೆಸ್ಟ್. ಬಟ್ ಪ್ರಾಕ್ಟೀಸ್ ಕ್ವಶನ್ಸ್ ಕೊಟ್ಟಿದ್ದೀನಿ, ಸಾಲ್ವ್ ಇಟ್, ಡೋಂಟ್ ನೆಗ್ಲೆಕ್ಟ್.